ಓಂ ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದ ಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇನ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಪ್ರಾಪನೋದನ ಪುಟತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೆ ಹೋತೆ ಅದ್ಯ. ಶ್ರೀ ರಾಮಚರಿತ ಅನುವಾದ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ.
ನಿನ್ನಿನ ದಿವಸ ರಾಮೋ ವಿಗ್ರಹವಾನ್ ಧರ್ಮ, ರಾಮನ ಚರಿತ್ರೆ ಇದು ಧರ್ಮಶಾಸ್ತ್ರ. ಯಾವ ವ್ಯಕ್ತಿ ಧಾರ್ಮಿಕನಾಗಬೇಕು ಅಂತ ಬಯಸ್ತಾನೆ, ನಿನ್ನೆ ನಾನು ತಿಳಿಸಿದಂತೆ ಧೃತಿ ಅಂದರೆ ಸುಖವೇ ಬರಲಿ ದುಃಖವೇ ಬರಲಿ ತನ್ನ ಕರ್ತವ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಧೈರ್ಯ, ಇದು ಧಾರ್ಮಿಕನ ಮೊದಲನೇ ಲಕ್ಷಣ. ಎರಡನೆಯದ್ದು, ನಮಗೆ ಹೊರಗಿನ ರೀತಿಯಿಂದಾಗಲಿ ಅಥವಾ ಒಳಗಿನಿಂದಾಗಲಿ, ಹೊರಗಿನಿಂದ ಪೀಡಿಸುವ ನಮ್ಮ ಶತ್ರುಗಳು, ಒಳಗಿನಿಂದ ನಮ್ಮ ಪೀಡಿಸ್ತಕ್ಕಂಥ ಕಾಮಕ್ರೋಧಾದಿಗಳು, ಇವುಗಳ ಪೀಡೆ ಸಮಸ್ಯೆಯಲ್ಲಿ ಇದ್ದರೂ ಕೂಡ ಯಾವ ವ್ಯಕ್ತಿ ಯಾರ ಮೇಲೂ ಸಿಟ್ಟು ಬರದೆ, ಯಾರ ವಿನಾಶವನ್ನು ಬಯಸದೆ, ಆ ಶತ್ರುಗಳಿಂದ ಪಾರಾಗಿ ತನ್ನ ಸಾಧನೆಯನ್ನು ಮಾಡೋದಕ್ಕೋಸ್ಕರ ಭಗವಂತನಿಗೆ ಶರಣು ಹೋಗಿ ಪ್ರಯತ್ನಿಸ್ತಾ ಇರ್ತಾನೆ, ಆ ಪ್ರಯತ್ನಕ್ಕೆ ಕ್ಷಮಾ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಇಲ್ಲದೇ ಇದ್ರೆ ಪೂರ್ತಿ ಜೀವನ ನಮ್ಮ ಶತ್ರುಗಳ ಜೊತೆ ಹೋರಾಡೋದ್ರಲ್ಲಿ ಹೊರಟೋಗ್ತದೆ, ನಮ್ಮ ಸಾಧನೆ ಆಗೋದಿಲ್ಲ. ನಾನು ನೋಡಿದ್ದೇನೆ, ಅಣ್ಣ ತಮ್ಮಂದರಲ್ಲಿ ಆಸ್ತಿಯ ಬಗ್ಗೆ ಜಗಳ ಬಂತು. ಅಪ್ಪ ಹೋದಾಗ ಒಬ್ಬನು 34 ವರ್ಷದವನು, ಒಬ್ಬ 30ನೇ ವರ್ಷದವನು. ಅವರಿಬ್ಬರು 70-75 ವರ್ಷ ಜೀವಿತ ಇದ್ದರು. ಕೊನೆಯವರೆಗೂ ಕೋರ್ಟ್ನಲ್ಲಿ ಅವರಿಗೆ ಡಿಸಿಷನ್ನೇ ಸಿಗಲಿಲ್ಲ. ವಕೀಲ ಮೇಲೆ ಖರ್ಚು ಮಾಡಿ ಮನೆ ಮಾರಿಕೊಂಡು ಈ ಹಠ. ಕ್ಷಮಿಸ್ಬಿಡ್ಬೇಕು, ನನ್ನ ಉನ್ನತಿಗೋಸ್ಕರ ಕ್ಷಮಿಸ್ಬಿಡ್ಬೇಕು. ಕ್ಷಮಾ ಧೀರಸ್ಯ ಭೂಷಣಂ ಅಂತಿಕೊಂಡು ಅಂತ ಹೇಳಿದ್ದಾರೆ. ಇದು ಧಾರ್ಮಿಕನ ಎರಡನೇ ಗುಣ. ಮೂರನೇ ಗುಣ, ಎಂದಿಗೂ ನೀಚ ಕರ್ಮದ ಹಿಂದೆ ಹೋಗ್ಬಿಡುದು. ಯಾವುದು ನೀಚ ಕರ್ಮ, ಯಾವುದು ಶಾಸ್ತ್ರದಿಂದ ನಿಂದ್ಯವಾದಂಥ ಕ್ರಿಯೆ ಇದೆ, ಅದು ಎಷ್ಟೇ ಲಾಭದಾಯಕವಾಗಿರಲಿ ಆ ದಾರಿಯ ಕಡೆಗೆ ಹೋಗದೇ ಇರುವಿಕೆ, ಇದು ಮೂರನೇ ಗುಣ, ದಮ ಅಂತ ಅನಿಸ್ಕೊಳ್ತದೆ. ನಾಲ್ಕನೇದ್ದು, ಎಂದಿಗೂ ಇನ್ನೊಬ್ಬರ ವಸ್ತುವನ್ನು, ಇನ್ನೊಬ್ಬರ ದ್ರವ್ಯವನ್ನು ಬಯಸದೇ ಇರುವಿಕೆ, ಇದಕ್ಕೆ ಅಸ್ತೇಯ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಐದನೆಯ ಗುಣ, ಎಂದಿಗೂ ಅಭಕ್ಷಭಕ್ಷಣ ಮಾಡದೆ, ಎಂದಿಗೂ ದುಷ್ಟರ ಸಂಗತಿಯನ್ನು ಮಾಡದೆ, ಸ್ವಧರ್ಮದಲ್ಲಿ ಯಾವನು ಆಸಕ್ತನಾಗಿರ್ತಾನೆ, ಆನಂತರ ಸ್ನಾನಾದಿಗಳಿಂದ ಪರಿಶುದ್ಧನಾಗಿ ಜ್ಞಾನಾದಿಗಳಿಂದ ಆಂತರಿಕ ಶುದ್ಧಿಯನ್ನು ಕೂಡ ಅವನು ಪಡೆದುಕೊಳ್ತಾನೆ, ಅವನು ಒಳ್ಳೆ ಪವಿತ್ರ ವ್ಯಕ್ತಿ, ಶೌಚ ಅಂತನ್ನುವ ಐದನೇ ಧರ್ಮ ಸಾಧನೆಯಿಂದ ಯುಕ್ತನಾಗಿದ್ದಾನೆ ಅಂತ ಅರ್ಥ. ಈ ಐದರ ಸಂದರ್ಭದಲ್ಲಿಯೂ ಕೂಡ ರಾಮಚಂದ್ರ ಹೇಗಿದ್ದ ಅನ್ನೋದನ್ನು ನಾವು ಕೇಳಿ ತಿಳಿದುಕೊಂಡಿದ್ದೇವೆ. ಇನ್ನು ಉಳಿದ ಐದು ಗುಣಗಳು. ಆರನೇದೇನು ಅಂತಕೊಂಡಂತಂದರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಶ್ರೀರಾಮಚಂದ್ರನದ ವೈಶಿಷ್ಟ್ಯ ಏನು ಅಂತಕೊಂಡಂತಂದರೆ ಏಕಪತ್ನಿ ವ್ರತ. ರಾಜ ಬೇಕಾದಷ್ಟು ಮದುವೆ ಆಗ್ಬೋದಿತ್ತು, ಆದರೆ ಆಗಲಿಲ್ಲ. ಎರಡನೇದ್ದು, ಸುಂದರಿಯ ರೂಪದಿಂದ ಬಂದಿರತಕ್ಕಂಥ ಶೂರ್ಪಣಖೆಯಿಂದ ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ಆಕರ್ಷಿತನಾಗಲಿಲ್ಲ. ಅಗ್ನಿಯಿಂದ ಎದ್ದು ಬಂದ ವೇದವತಿ ಸೀತೆ ಹೇಳ್ತಾ ಇದ್ದಾಳೆ ಮದುವೆ ಆಗು ಅಂತ ತಿಳ್ಕೊಂಡು ಅಂತ ಹೇಳಿ ಮದುವೆ ಆಗಲಿಲ್ಲ. ಎಂದಿಗೂ ತನ್ನ
ಸ್ಥಿರತೆಯಿಂದ ಅವನು ಹಿಂದೆ ಮುಂದಾಗಲಿಲ್ಲ. ಯಾರಿಗಾದರೂ ಕೂಡ ತನ್ನ ವಸ್ತುವನ್ನು ಕಸಿದುಕೊಂಡಾಗ ಸಿಟ್ಟು ಬರ್ತದೆ. ಆ ರಾಮಚಂದ್ರನಿಗೆ ಬರಲಿಲ್ಲ. ರಾಮಚಂದ್ರ ಅದರಿಂದ ದೂರ ಉಳಿದ. ಕಠೋಪನಿಷತ್ತು ಹೇಳ್ತದೆ, ಪರಾಂಚುಖಾನಿ ವ್ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಕ್ ಪಶ್ಯತೆ ನಾಂತರಾತ್ಮನ್. ಪರಮಾತ್ಮ ನಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರ ನಮ್ಮ ಇಂದ್ರಿಯಗಳನ್ನೆಲ್ಲ ಬಹಿರ್ಭೂತ ಹೊರಗೆ ಹರಿಯುವಂತೆ ಮಾಡಿದ್ದಾನೆ. ಕಣ್ಣು ಹೊರಗಿನ ಪದಾರ್ಥ ನೋಡಲಿಕ್ಕೆ ಬಯಸ್ತದೆ. ಕಿವಿ ಇನ್ನೊಬ್ಬರ ಚಾಡಿಯನ್ನು ಕೇಳಲಿಕ್ಕೆ ಅಥವಾ ಅಶ್ಲೀಲ ಸಂಗೀತವನ್ನು ಕೇಳಲಿಕ್ಕೆ ಬಯಸ್ತದೆ. ಆ ನಂತರ ಮೆತ್ತಗಿನ ಹಾಸಿಗೆ ಅದು ಇದು ಇತ್ಯಾದಿಗಳನ್ನು ನಮ್ಮ ಸ್ವಗೇಂದ್ರಿಯ ಬಯಸ್ತದೆ. ಘ್ರಾಣೇಂದ್ರಿಯ 24 ಸ್ಪ್ರೇಗಳ ಆ ಪರಿಮಳ ಬೇಕು ಅಂತ ಬಯಸ್ತದೆ. ಆ ನಂತರ ಜಿಹ್ವೇಂದ್ರಿಯ ಅಭಕ್ಷ್ಯ ಭಕ್ಷಣಗಳ ರುಚಿಯನ್ನು ನೋಡಬೇಕು, ಇನ್ನೊಬ್ಬರನ್ನು ನಿಂದಿಸಬೇಕು ಅಂತ ಬಯಸ್ತಾ ಇರ್ತದೆ. ಶ್ರೀರಾಮಚಂದ್ರ ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಕೂಡ ನಿಂದಿಸಲಿಲ್ಲ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಅವನು ತನ್ನ ಇಂದ್ರಿಯಗಳನ್ನು ಹರಿಬಿಡಲಿಲ್ಲ. ಊರಿನಲ್ಲೇ ಇರಲಿ, ಬಾಲ್ಯದಲ್ಲೇ ಇರಲಿ, ಬಾಲ್ಯದಲ್ಲಿ ತನ್ನಿಂದ ಇನ್ನೊಬ್ಬರಿಗೆ ಪೀಡೆ ಆಗಬಾರ್ದು ಅನ್ನೋದನ್ನು ಅವನು ತಿಳಿಸಿಕೊಟ್ಟಿದ್ದ. ತನ್ನಿಂದ ಇನ್ನೊಂದು ಪೀಡೆ ಆಗಬೇಕಾದ ಹೇಗೆ ತಿಳಿಸಿಕೊಟ್ಟ? ರಾಮ ಲಕ್ಷ್ಮಣರು ಭರತ ಶತ್ರುಘ್ನರು ಚಿಕ್ಕವರು. ಆದರೆ ಲಕ್ಷ್ಮಣ ಯಾವಾಗಲೂ ರಾಮನ ಪಾರ್ಟಿ. ಹೀಗಾಗಿ ರಾಮ ಲಕ್ಷ್ಮಣರ ಒಂದು ಪಾರ್ಟಿ ಆದರೆ ಭರತ ಶತ್ರುಘ್ನ ಇನ್ನೊಂದು ಪಾರ್ಟಿ. ಆದರೆ ಅವರು ಸಣ್ಣವರು, ಆಟದಲ್ಲಿ ಸೋಲುವ ಪ್ರಸಂಗ ಬರ್ತದೆ. ರಾಮ ಲಕ್ಷ್ಮಣನನ್ನು ಕರೆದು ಕಿವಿಯಲ್ಲಿ ಹೇಳ್ತಾನೆ, ಲಕ್ಷ್ಮಣ, ನಾವು ಸೋತ್ಬಿಡೋಣ. ಲಕ್ಷ್ಮಣನಿಗೆ ಅಣ್ಣನ ಮಾತು ಇದು ಕೊನೆ, ಬೇರೆ ಯಾವ ವಿಚಾರವೂ ಈ ಕೂಡ ಇಲ್ಲ. ರಾಮ ಲಕ್ಷ್ಮಣರು ಸೋತರು. ಭರತ ಶತ್ರುಘ್ನರು ಕೇಕೆ ಹಾಕ್ತಾ ಕುಣಿತಾ ಇದ್ದಾರೆ, ನಾವು ಗೆದ್ದೆವು, ನಾವು ಗೆದ್ದೆವು, ನಾವು ಗೆದ್ದೆವು ಅಂತ ತಿಳ್ಕೊಂಡಂತೆ. ಆಗ ಲಕ್ಷ್ಮಣ ಬದಿಗೆ ಬಂದು ಅಣ್ಣನ ಕೇಳ್ತಾನೆ, ಅಣ್ಣ ನಮಗೇನು ಸಿಕ್ತು? ರಾಮ ಹೇಳ್ದ, ನೋಡು, ನಮ್ಮ ತಮ್ಮಂದು ಎಷ್ಟು ಸಂತೋಷದಿಂದ ಕೊಡ್ಲಿಕ್ಕೆ ಹತ್ತಾರ ನೋಡು, ಸಂತೋಷ ಪಡೋಣ. ಆ ಸಣ್ಣ ಹುಡುಗರು ಎಷ್ಟು ಸಂತೋಷದಿಂದ ಪಡ್ತಾರೆ. ನಾವು ಗೆದ್ದಿದ್ದೀವಿ ಅಂತಂದ್ರೆ ಪಾಪ ಎಲ್ಲೋ ಮೂಲೆ ಕೂತು ಅಳ್ಕೋತ ಕೊಡ್ತಿದ್ರು. ಆಗ ನಾವು ಸಂತೋಷ ಪಡ್ಲಿಕ್ಕೆ ಆಗ್ತೈತೇನು? ಇಲ್ಲ. ಇದಕ್ಕೇನೆ ರಾಮನಿಗೆ ರಾಮ ಅಂತ ಹೆಸರು. ಇನ್ನೊಬ್ಬರಿಗೆ ಯಾವಾಗಲೂ ಆನಂದವನ್ನು ಕೊಡ್ತಕ್ಕಂಥ ವ್ಯಕ್ತಿ. ರಾಮನಿಂದ ಆನಂದ ಪಡೆದೇ ಇದ್ದ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ರಾಮನ ಆ ಒಂದು ವಿಶಿಷ್ಟತೆ, ಆ ಒಂದು ನಿಯಮ ಪರಿಪಾಲನೆಯ ಒಂದು ವೈಶಿಷ್ಟ್ಯ ಅಂತ ಕೊಂಡಂತೇನಿದೆ. ರಾವಣನು ಅವನು ತಲೆಬಾದ. ಒಂದು ರಾಮಾಯಣದಲ್ಲಿ ಕಥೆ ಬರ್ತದೆ. ಏನು ಅಂತಂದ್ರೆ, ಗುಪ್ತಚಾರರು ಬಂದು ರಾಮನಿಗೆ ಹೇಳ್ತಾರೆ, ರಾವಣನಿಗೆ ಹೇಳ್ತಾರೆ, ಇಲ್ಲ ಅವರು ರಾಮ ಅಂತೇಳಿ ಹೆಸರು ಬರೆದು ಕಲ್ಲು ಹಾಕ್ಲಿಕ್ಕತ್ತಾರ, ಅವು ತೇಲಿಕ್ಕತ್ತಾವ, ಬೇಗ ಬೇಗನೆ ಸೇತುವೆ ತಯಾರಾಗ್ತಾ ಇದೆ. ರಾವಣನಿಗೆ ಹೇಳಿದ ಕ್ಷಣಕ್ಕೇನೆ ಆದರೆ ನಿಜವಾಗಿಯೂ ಈ ಸುದ್ದಿ ಸುಳ್ಳು. ಕಥೆಗಳು ಬೆಳೆಸಿದ್ದಾರೆ. ಏನು ಬೆಳೆಸಿದ್ದಾರೆ ಕಥೆಗಳು ಅಂತಂದರೆ, ರಾಮ ಅಂತ ಬರುತ್ತಾ ಹಾಕ್ತಾಯಿದ್ರು, ಅದು ತೇಲ್ತಾ ಇತ್ತು ಅಂತ ತಿಳ್ಕೊಂಡಂತೇಳಿ. ಇಲ್ಲ, ಅಲ್ಲಿಯ ಕಲ್ಲಿನ ಗುಣಧರ್ಮ ಆ ರೀತಿಯಾಗಿದೆ.
ರಾಮ ಅಂತ ಬರೆದು ಕಲ್ಲಿನಲ್ಲಿ ಬರೆದು ಹಾಕಿದ ಮೇಲೆ ತೇಲಿದ ಮೇಲೆ ಅದ್ರ ಮೇಲಿಂದ ಕಪಿಗಳೆಲ್ಲ ನಡ್ಕೊಂಡು ಹೆಂಗೆ ಹೋಗ್ತಿದ್ರು, ದೇವ್ರ ಮೇಲೆ ನಡ್ಕೊಂಡು ಹೋಗು ಅಷ್ಟು ನಾಸ್ತಿಕರಾಗಿರಲಿಲ್ಲ ಅವರು. ಅವರು ಕೇವಲ ರಾಮನ ಸ್ಮರಣೆ ಮಾಡ್ತಾರೆ. ಈ ಸುದ್ದಿ ಬಂದಾಕ್ಷಣಕ್ಕೇನೆ ರಾವಣನ ಸೈನಿಕರೆಲ್ಲ ಗಾಬರಿ ಆದರು. ಗಾಬರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಾವಣ ತನ್ನೆಲ್ಲ ಸೈನಿಕರು ಕರೆದು ಹೇಳ್ದ, ಯಾಕೆ ಗಾಬರಿ ಆಗ್ತೀರಿ? ನಮ್ಮಲ್ಲಿ ಕಲ್ಲು ಆಗ್ಯಾವ, ನಾನು ಹಾಕ್ತೀನಿ ನೋಡಿ, ಅದು ತೇಲ್ತದ, ನನಗೆ ಗೊತ್ತದ, ಬರ್ರಿ ನಾನು ಹಾಕಿ ತೋರಿಸ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲಕ್ಕೆ ಅವನು ರಾವಣ ದೊಡ್ಡ ಕಲ್ಲನ್ನು ಸಮುದ್ರದಲ್ಲಿ ಹಾಕಿದ. ತೇಲಿಕ್ಕೆ ಚಾಲು ಆಯಿತು. ಓಹ್, ಆಗ ರಾಮಂದೇನು ಮಹಿಮಾ ಇಲ್ಲ, ನಮ್ಮ ರಾವಣನೇ ಗ್ರೇಟ ಅಂತ ತಿಳ್ಕೊಂಡು ಅಂತೇಳಿ ಅವನ ಸೈನಿಕರು ಸೇನಾಪತಿಗಳೆಲ್ಲವೂ ಕೂಡ ಆ ರೀತಿಯಾಗಿ ಮತ್ತು ಪುನಃ ಧೈರ್ಯದಿಂದ ಇರ್ತಾರೆ. ಈ ಸುದ್ದಿ ಮಂಡೋದರಿಗೆ ಮುಡಿತು. ಮಂಡೋದರಿ ಹೇಳಿದ್ಲು, ಇಲ್ಲ ಮತ್ತು ಇದೇಂಗೆ ಸಾಧ್ಯ ಅದ? ಅಲ್ಲಿ ಸಾಧ್ಯ ಅದ, ಅಲ್ಲಿ ರಾಮನನ್ನು ನೆನೆಸಿ ಹಾಕ್ತಾ ಇದ್ದಾರೆ. ಏಕಾಂತದಲ್ಲಿ ಕೇಳ್ತಾಳೆ ರಾವಣನಿಗೆ, ಅಲ್ಲಿ ನಿಜ ಹೇಳ್ರಿ ಏನಾಯಿತು ಅಂತ. ರಾವಣ ಹೇಳ್ದ, ಯಾರಿಗೂ ಹೇಳದೆ ಇದ್ರೆ ಹೇಳ್ತೇನೆ. ಯಾವಾಗ ಸಮುದ್ರದ ಮೇಲೆ ಕಲ್ಲು ತೇಲಿ ಆ ಒಂದು ವಿಶಿಷ್ಟ ಸೇತುವೆ ತಯಾರಾಗ್ತಾ ಇದೆ ಅಂತ ಗೊತ್ತಾಯಿತು, ನನಗೂ ಮಾನಸಿಕ ಗಾಬರಿ ಆಯಿತು. ಇನ್ಮೇಲೆ ಬಂದೇ ಬಿಡ್ತಾರೆ ಇವರು ಅಂತ ಹೇಳಿ. ಆದರೆ ಮಂಡೋದರಿ ಕೇಳ್ತಾಳೆ, ನಿಜ ಕಲ್ಲು ತೇಲ್ತದೇನ್ರಿ? ರಾವಣ, ಇಲ್ಲ, ಕಲ್ಲು ತೇಲಿಕ್ಕತ್ತಿಲ್ಲ. ಮತ್ತು ನೀವ್ಯಾಕೆ ಕಲ್ಲು ನೀವು ಕಲ್ಲು ಹೆಂಗೆ ತೇಲಿಕ್ಕೆ ಚಾಲು ಆಯಿತು? ರಾವಣ ಹೇಳ್ದ, ಯಾರಿಗೂ ಹೇಳಂಗಿಲ್ಲ ಅಂತಂದ್ರೆ ಹೇಳ್ತೇನೆ. ಯಾವಾಗ ಮಿರಾಕಲ್ಲಾಗಿ ಸೇತುವೆ ಕಟ್ಟಿಕೊಂಡು ವಾನರ ಬರ್ತಾರಂತ ಎಲ್ಲ ಸೈನಿಕರು ಗಾಬರಿ ಆದರು. ನಮ್ಮ ಸೇನಾಪತಿಗಳು ಚಿಂತಾಕ್ರಾಂತರಾದರು. ನಾನು ರಾಜನಾಗಿ ಅವರಿಗೆ ಧೈರ್ಯ ತುಂಬಬೇಕಾಗಿತ್ತು. ಅದ್ರ ಸಲುವಾಗಿ ನಾನು ಏನು ಮಾಡಿದೆ, ಆ ರಾಮನ ಬಗ್ಗೆ ನನಗೂ ವಿಶ್ವಾಸ ಅದ ಕೊಂಡೋದರಿ. ಅದಕ್ಕೆ ನಾನು ಹೋಗಿ ನಾನು ಆ ಕಲ್ಲನ್ನು ತಗೊಂಡು ಆ ಕಲ್ಲಿಗೆ ಆಣೆ ಹಾಕಿದೆ. ಕಲ್ಲು ರಾಮನ ಆಣೆ ಅದ, ನೀವು ಮುಳುಗಿದ್ರೆ ರಾಮನ ಆಣೆ ಅದ ನೋಡಿ ಅಂತಕೊಂಡು ಅಂತೇಳಿ ಮನಸ್ಸಿನಾಗ ನಾನು ಪ್ರಾರ್ಥನಾ ಮಾಡಿ ಕಲ್ಲು ಎಸೆದೆ, ತೇಲ್ತು. ನನ್ನ ಸೈನಿಕರೇ ಸೇನಾಪತಿಗಳಿಗೆ ಆ ಧೈರ್ಯ ಹೋಗಿ ಮತ್ತೆ ಪುನಃ ಧೈರ್ಯವಂತರಾದರು. ಶತ್ರುಗಳ ಮನಸ್ಸಿನಲ್ಲಿಯೂ ಕೂಡ ಯಾವನ ಚರಿತ್ರೆಯ ಬಗ್ಗೆ, ಯಾವನ ಮಹಿಮೆಯ ಬಗ್ಗೆ ವಿಶ್ವಾಸ ಇದೆ. ರಾವಣ ದುಷ್ಟ ದೈತ್ಯನಿಂದ ಯುಕ್ತನಾಗಿದ್ದರಿಂದಾಗಿ ಅದ್ರ ಒಳಗಿರ್ತಕ್ಕಂಥ ಜಯ ಅವನಿಗೆ ವಿಶ್ವಾಸ ಇತ್ತು. ಅದಕ್ಕೋಸ್ಕರ ಕಲ್ಲು ತೇಲ್ತು. ಇರಲಿ, ಒಟ್ಟು ಇಂದ್ರಿಯ ನಿಗ್ರಹ, ಅನವಶ್ಯಕ ಕ್ರೋಧ ಎಂದಿಗೂ ರಾಮನಿಗೆ ಬರಲಿಲ್ಲ. ರಾಮ ಮೇಲೆ ಎಲ್ಲರದು ಒಂದು ಅಪರಾಧ ಇದೆ. ಇಷ್ಟೆಲ್ಲ ರಾಮ ಮಾಡಿದ್ನಲ್ಲ, ಸೀತಾನ ಕಳ್ಕೊಂಡಾಗ ಅತ್ಯಾಕ ಕಲ್ ಮುಂದೆ ಕೂತ್ಕೊಂಡು ಸೀತಾನ ಕಂಡೇನ್ರಿ, ಮರಕ್ಕೆ ಸೀತಾನ ಕಂಡೇ ಏನ್ರಿ? ಅದಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಇಲ್ಲ, ದೈತ್ಯ ಮೋಹನಾರ್ಥವಾಗಿ ರಾಮಚಂದ್ರ ಹೀಗೆ ಮಾಡ್ದ ಅಂತ. ಅರೆ, ಕಾಡಿನೊಳಗೆ ಯಾವ ದೈತ್ಯರು ನೋಡ್ಲಿಕ್ಕತ್ತಾರೆ? ಕಾಡಿನಾಗ ಯಾರೂ ಇಲ್ಲ, ರಾಮ ಲಕ್ಷ್ಮಣ ಇಬ್ಬರೇ ಇದ್ದಾರೆ. ಅಲ್ಲಿ ಯಾರಿಗೆ ಮೋಹನ ಮಾಡಬೇಕಾಗಿದೆ? ಅಲ್ಲಿ ಕೂಡ ಅತ್ತ ಹಂಗೆ ತೋರಿಸ್ಕೋತ ನನ್ನ ಶಕ್ತಿ ಇಲ್ಲ, ನನ್ನ ಶಕ್ತಿ ಕಳ್ಕೊಂಡೇನಂತೇಳಿ ನಾಟಕ ಮಾಡಿದ್ನಲ್ಲ, ಯಾಕೆ ಮಾಡಬೇಕಾಗಿತ್ತು? ಮತ್ತು ಇಂದ್ರಿಯ ನಿಗ್ರಹ ಅಂತ ಅವ್ನಿಗೆ ಅದು ಅಂತಿಕೊಂಡಂತೇಳಿ
ಹೇಗೆ ನಂಬಬೇಕು? ಈ ಪ್ರಶ್ನೆಗೆ ಲಕ್ಷ್ಮಣನಿಗೆ ಏಕಾಂತದಲ್ಲಿ ರಾಮಚಂದ್ರ ಉತ್ತರ ಹೇಳಿದ್ದ. ಯಾವಾಗ ರಾವಣ ಸೀತೆಯನ್ನು ಅಂದರೆ ಸೀತಾಕೃತಿಯನ್ನು ಅಪಹಾರ ಮಾಡಿಕೊಂಡು ಹೋದ, ಆಗ ಸುಮ್ಮನೆ ಹೋಗಲಿಲ್ಲ, ಒಂದೊಬ್ಬ ರಾಜ ನಿಂತಿದ್ದೆ. ಸೀತೆಯನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ರಾಮ ಏನು ತಯಾರು ಮಾಡ್ತಾನೆ, ಯಾವ ಸೈನಿಕರ ಸಹಾಯ ತೆಗೆದುಕೊಳ್ತಾನೆ, ಅಥವಾ ಅಯೋಧ್ಯೆಯಿಂದ ಸೈನ್ಯ ತರಿಸ್ತಾನೋ ಏನೋ, ಇದನ್ನೆಲ್ಲ ತನಗೆ ತಿಳಿಸೋ ಸಲುವಾಗಿ 8 ಮಂದಿ ಗುಪ್ತಚಾರರನ್ನು ರಾಮನ ಹಿಂದೆ ಬಿಟ್ಟಿದ್ದಾನೆ. ರಾಮ ನನ್ನ ವಿರುದ್ಧ ಏನು ತಯಾರು ಮಾಡ್ಲಿಕ್ಕತ್ತಾನೆ ನಂಗೆ ತಿಳಿಸ್ಬೇಕು. ನೀವು ದಿನಾಲು ಇಬ್ಬರು ದೂತರು ಹೋಗಬೇಕು, ಏನು ತಯಾರು ಮಾಡ್ಲಿಕ್ಕತ್ತಿಲ್ಲ ರಾಮ, ಅಳ್ಕೊತಿರ್ಲಿಕ್ಕತ್ತಾನೆ, ಆಗಾಗ ಮೂರ್ಛಿತನಾಗ್ತಾನೆ. ಕಡಿ ತನಕನೂ ಯಾವಾಗ ಇವರು ಸಮುದ್ರದವರೆಗೂ ಸುಗ್ರೀವನ ಸೇನೆ ತಗೊಂಡು ಬರೋ ತನಕನೂ ರಾವಣನಿಗೆ ಅನ್ನಿಸ್ತು, ರಾಮ ಬರಂಗು ಧೈರ್ಯ ಮಾಡಂಗಿಲ್ಲ ಅಂತ ತಿಳ್ಕೊಂಡಂತೆ. ಈ ನಿಶ್ಚಿಂತೆಯಿಂದ ಏನು ಕೂತಲ್ಲ, ಇದು ರಾವಣನಿಗೆ ಅನಾನುಕೂಲತೆ ಉಂಟಾಯಿತು. ರಾವಣನಿಗೆ ಕೊನೆ ಕ್ಷಣದವರೆಗೂ ರಾಮಚಂದ್ರ ಲಂಕೆ ಮೇಲೆ ಆಕ್ರಮಣ ಮಾಡ್ತಾನೆ ಅಂತಕ್ಕಂಥ ವಿಚಾರವೇ ಬರಲಿಲ್ಲ. ಹನುಮಂತ ಲಂಕಾ ಸುಟ್ಟ ಮೇಲೆ ಅನಿಸ್ತು, ಆದರೆ ಮುಂದೆ ರಾಮ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾಲ್ಚಾಲಿ ಮಾಡಲಿಲ್ಲ. ಯಾವಾಗ ಸೈನ್ಯ ತಗೊಂಡು ಹೊರಟಾಗ ಮತ್ತೆ ಗೊತ್ತಾಯಿತು, ಹೊಟ್ಟದ ವೇಳೆ ಭಾಳ ಆಗಿತ್ತು. ಅದರ ಸಲುವಾಗಿ ರಾಮ ನಾಟಕ ಮಾಡದೆ ಹೊರತು ತನ್ನ ತಯಾರಿ ರಾವಣನಿಗೆ ಸ್ವಲ್ಪ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡ. ಆದ್ದರಿಂದಾಗಿ ಇಂದ್ರಿಯ ನಿಗ್ರಹ ರಾಮನಿಂದ ಕಲಿಯಬೇಕು. ಕಾಮದ ಮೇಲೆ ನಿಗ್ರಹ, ರಾಜನಾಗಿ ಬೇಕಾದಷ್ಟು ಮದುವೆ ಆಗಬೇಕಾಗಿತ್ತು. ಕ್ರೋಧದ ಮೇಲೆ ನಿಗ್ರಹ. ಲಕ್ಷ್ಮಣ ಹೇಳ್ತಾನೆ, ನಿನ್ನೆ ಹೇಳಿದ್ದೆ ನಿಮಗೆ, ಅಣ್ಣ ಬರೀ ಹೂ ಅಂತನ್ನು ಆ ಮುದುಕಿಯನ್ನು ಒಯ್ದು ಕಾರಾಗೃಹದಲ್ಲಿ ಹಾಕ್ತೀನಿ, ನಾನು ನೀನು ರಾಜನನ್ನಾಗಿ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ. ಕಾಮದ ಕ್ರೋಧದ ನಿಗ್ರಹ ಅವನಿಗೆ. ಪರಮಾತ್ಮ ರಾಮನಿಗೆ ಹೇಳ್ತಾನೆ, ಲಕ್ಷ್ಮಣ ಇಲ್ಲ, ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ಮೊದಲಿನ ಸೀಟ್ ಕಡಿಮೆ ಮಾಡು, ಆಮೇಲೆ ಮಾತಾಡು ಅಂತ ತಿಳ್ಕೊಂಡಂತೆ. ಆ ನಂತರ ಲೋಭದ ಮೇಲೆ ಕಿಷ್ಕಿಂಧೆಯನ್ನು ಬಯಸಲಿಲ್ಲ, ಬಂಗಾರದ ಲಂಕೆಯನ್ನು ಬಯಸಲಿಲ್ಲ. ಲೋಭದ ಮೇಲೆ ಕಂಟ್ರೋಲ್, ಮೋಹದ ಮೇಲೆ ಕಂಟ್ರೋಲ್. ಶೂರ್ಪಣಕ್ಕೆ ಮೋಹಕ್ಕೆ ರಾಮಚಂದ್ರ ಒಳಗಾಗಲಿಲ್ಲ. ಮದದ ಮೇಲೆ ಕಂಟ್ರೋಲ್, ಬೇಕಾದಂಥ ಸೊಕ್ಕಿನಿಂದ ಇರ್ಬೋದಾಗಿತ್ತು, ಎಲ್ಲರ ಜೊತೆಗೆ ವಿನಯದಿಂದ ಇದ್ದ. ಆ ಶಬರಿಯ ಸೇವೆಯನ್ನು ಕೂಡ ಸ್ವೀಕಾರ ಮಾಡಿದ. ಮತ್ಸರ ಸರ್ವತಾ ಇಲ್ಲ, ಯಾರ ಬಗ್ಗೆ ಮತ್ಸರ ಇಲ್ಲ. ಮತ್ತೊಬ್ಬರಾಗಿದ್ದರೆ ಭರತನ ಮೇಲೆ ಹೊಟ್ಟೆ ಕಿಚ್ಚು ಪಡಬೇಕಾಗಿತ್ತು, ರಾಮ ಹೊಟ್ಟೆ ಕಿಚ್ಚು ಪಡಲಿಲ್ಲ. ಈ ರೀತಿಯಾಗಿ ಕಾಮಕ್ರೋಧಗಳ ಮೇಲೆ ಒಂದು ಕಂಟ್ರೋಲ್, ಇದಕ್ಕೆ ಇಂದ್ರಿಯ ನಿಗ್ರಹ ಅಂತಿಕೊಂಡಂತಾರೆ. ನಾವು ಇಂದ್ರಿಯ ನಿಗ್ರಹ ಅಂತಂದ್ರೆ ಏನರ್ಥ? ನಮ್ಮ ಕಣ್ಣುಗಳಿಂದ ನಮ್ಮ ಹೃದಯದಲ್ಲಿದ್ದ ಬಿಂಬಮೂರ್ತಿಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕಿವಿಯಿಂದ ಅವನ ಒಳಗಿನ ಶಬ್ದಗಳನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಆನಿಂದ ನಮ್ಮ ಘ್ರಾಣೇಂದ್ರಿಯದಿಂದ ಆ ಬಿಂಬಮೂರ್ತಿಯಾಗಿರ್ತಕ್ಕಂಥ ಪರಮಾತ್ಮ ಯಾವ ಮಾಲೆ ಹಾಕ್ಕೊಂಡಿದ್ದಾನೆ, ಅದರ ಸುವಾಸನೆ ಏನಿದೆ, ಅದರ ಪರಿಮಳ ಏನಿದೆ ಅಂತ ಅನ್ನೋದಕ್ಕೋಸ್ಕರ ನಾವು ಪ್ರಯತ್ನಿಸಬೇಕು. ನಾಲಿಗೆಯಿಂದ ಪರಮಾತ್ಮನ ನಾಮೋಚ್ಚಾರಣೆಯನ್ನು ಮಾಡ್ತಿರ್ಬೇಕು. ತ್ವಗೀಂದ್ರಿಯದಿಂದ ತನ್ನ ಬಿಂಬಮೂರ್ತಿ ಪರಮಾತ್ಮನ ಒಪ್ಪಿಕೊಂಡು ಪರಮಾತ್ಮನ ಆಲಿಂಗನದಲ್ಲಿದ್ದೀನಿ ಅಂತ ತಿಳ್ಕೊಂಡು ಅಂತೇಳಿ ಆನಂದ ಪಡಬೇಕು. ಕಾಲಿನಿಂದ ತೀರ್ಥಯಾತ್ರೆ ಮಾಡಬೇಕು, ಕೈಯಿಂದ ಪರಮಾತ್ಮನ ಸೇವೆಯನ್ನು ಮಾಡಬೇಕು.
ಮುಖದಿಂದ ಪರಮಾತ್ಮನ ನೈವೇದ್ಯಗಳನ್ನು ಪರಮಾತ್ಮನ ನೈವೇದ್ಯ ಸ್ವೀಕಾರ ಮಾಡಬೇಕು, ಪರಮಾತ್ಮನ ಸ್ತೋತ್ರ ಮಾಡಬೇಕು. ಆ ನಂತರ ಪಾಯು ಉಪಸ್ಥಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳಿಗೆ ನೀವು ಪರಮಾತ್ಮನ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾ ಇರಿ ಅಂತ ಹೇಳಬೇಕು. ಇಂದ್ರಿಯಗಳನ್ನು ಅಂತರ್ಮುಖಿಯನ್ನಾಗಿ ಮಾಡಬೇಕು. ಅದನ್ನು ಕಲಿಸಿಕೊಟ್ಟಿದ್ದಾನೆ ಶ್ರೀರಾಮಚಂದ್ರ. ಏಳನೇ ಗುಣ ಧೀಹಿ. ಧೀಹಿ ಅಂತ ತಿಳ್ಕೊಂಡಂತಂದ್ರೆ ವಿವೇಕ ಬುದ್ಧಿ. ಯಾವಾಗ ಯಾವ ಕೆಲಸವನ್ನು ಮಾಡಬೇಕು ಆಗ ಆ ಕೆಲಸವನ್ನು ಆ ಸಂದರ್ಭದಲ್ಲಿ ತಪ್ಪದೇ ಮಾಡಬೇಕು. ಪರಮಾತ್ಮನ ಶ್ರೀರಾಮಚಂದ್ರನ ವಿವೇಕ ಬುದ್ಧಿ. ಮೊದಲನೇ ಕೆಲಸ ಕಾಡಿಗೆ ಮುನಿವೇಷದಿಂದ ಬಂದಿರತಕ್ಕಂಥ ಸಂದರ್ಭ. ಆದರೆ ಜನಸ್ಥಾನಕ್ಕೆ ಬಂದಾಗ ಭರದ್ವಾಜ ಋಷಿಗಳು ರಾವಣ ಎಷ್ಟು ಕ್ರೂರ ಇದ್ದ, ರಾವಣನ ಕ್ರೂರತ ಹೇಗಿತ್ತು ಅಂತಂದರೆ ವಿಂಧ್ಯ ಪರ್ವತ ದಾಟಿ ಆ ಕಡೆ ಹೋದವ್ರ ಹತ್ರ ಬ್ಲಡ್ ಟ್ಯಾಕ್ಸ್ ತೆಗೆದುಕೊಳ್ತಿದ್ದ. ರಾಕ್ಷಸರು ಬರಬೇಕು, ಕಚ್ಚಬೇಕು, ರಕ್ತ ಹೀರಬೇಕು. ಇಂತಿಷ್ಟು ಧೈರ್ಯವಂತರು ಕಣ್ಮುಚ್ಚುಕೊಂಡು ಸ್ನಾನ ಮಾಡ್ತಿದ್ರು. 190 ಮಂದಿ ರಕ್ತ ಹೀರ್ಲಿಕ್ಕೆ ಚಾಲ ಮೇಲೆ ಗಾಬರಿಗೆ ಸಾಯ್ತದೆ. ಆಗ ಭರದ್ವಾಜರು ತಮ್ಮ ಆಶ್ರಮಕ್ಕೆ ಬಂದಾಗ ರಾಮಕ್ಕೆ ತೋರಿಸ್ತಾರೆ, ನನ್ನ ಆಶ್ರಮದ ಹಿಂದೆ ಬಾ ಅಂತೇಳಿ. ಬೆಳಗಾಗಿತ್ತು. ಆಶ್ರಮದಿಂದ ದೊಡ್ಡ ಬಿಳಿ ಪರ್ವತ. ಆಗ ಭರದ್ವಾಜ ಹೇಳಿದ್ರು, ಇದು ಪರ್ವತ ಅಲ್ಲಪ್ಪ, ರಾವಣನ ಈ ಸೈನಿಕರು ಮತ್ತು ರಾಕ್ಷಸರು ಕೊಂದು ಋಷಿಮುನಿಗಳನ್ನು ಕೊಂದು ಹಾಕಿದ ಎಲುಬಿನ ಪರ್ವತ ಇದು ಅಂತ. ಆದ್ದರಿಂದಾಗಿ ಮುಂದೆ ನೀನು ಹೇಗೂ ಕಶ್ಯಪರ ಆಶ್ರಮಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲಿ ಅಗ್ನಿ ನಿನ್ನ ಆಯುಧಗಳನ್ನು ಅಂದರೆ ನಿನ್ನ ಸಾರ್ಗಧನುಷ್ಯ ಇತ್ತಾಗಲನ್ನೆಲ್ಲ ಅಲ್ಲಿ ತಂದು ಇಟ್ಟಿದ್ದಾನೆ, ಧಾರಣ ಮಾಡು. ಈ ಜನಸ್ಥಾನದಲ್ಲಿರ್ತಕ್ಕಂಥ ಸಂಪೂರ್ಣ ರಾಕ್ಷಸರನ್ನು ನಾಶಪಡಿಸಿ. ಪರಮಾತ್ಮನ ಪ್ಲಾನಿಂಗೇ ಆ ರೀತಿಯಾಗಿ ಆ ರಾಕ್ಷಸರನ್ನು ನಾಶಪಡಿಸುವುದಕ್ಕೋಸ್ಕರ ಸಂಪೂರ್ಣ ಜನಸ್ಥಾನದಲ್ಲಿದ್ದಿರತಕ್ಕಂಥ ಅಸುರರನ್ನು ನಾಶಪಡಿಸಿದ್ದಾನೆ ರಾಮಚಂದ್ರ. ಎರಡನೆಯದ್ದು ರಾಮನ ವಿವೇಕ. ಯಾವಾಗ ಬಂಗಾರದ ಜಿಂಕೆ ರೂಪದಿಂದ ಮಾರೀಚ ಬಂದ, ಅಧ್ಯಾತ್ಮ ರಾಮಾಯಣದಲ್ಲಿ ಪರಮಾತ್ಮ ಹೇಳ್ತಾನೆ, ಸೀತಾ ಅಲ್ಲಿ ನೋಡು ಬಂಗಾರದ ಜಿಂಕೆ ಬರ್ಲಿಕ್ಕೆ ಹತ್ತದ, ಹತ್ತಿರ ಬಂದ ಮೇಲೆ ನೀನು ಬೇಕು ಬೇಕು ಅಂತ ನನಗೆ ಕೇಳು. ಅದ್ರ ಒಂದು ಮಾತು ನೆನಪಿಟ್ಟು, ಇವತ್ತು ಮುಖ್ಯ ಯುದ್ಧ ಪ್ರಾರಂಭ ಆಯಿತು. ಈ ಯುದ್ಧದಲ್ಲಿ ನೀನು ನನ್ನ ಜೊತೆಗೆ ಇರುವಂತೆ ಇಲ್ಲ. ರುದ್ರದೇವರು ಬಹಳ ದಿವಸ ಅಂತ ಕರ್ಲಿಕ್ಕತ್ತಾರ. ಹೋಗಿ ಕೈಲಾಸ ಪರ್ವತಕ್ಕೆ ಹೋಗು, ನಿನ್ನ ಜಾಗದೊಳಗೆ ನಿಂದೊಂದು ಪ್ರತಿಕೃತಿಯನ್ನು ಮಾಡಿಡು. ಆದರೆ ಅದಕ್ಕಿಂತ ಮೊದಲು ನನಗೆ ಜಿಂಕೆ ಬೇಕು ಅಂತ ಕೇಳು, ನಾ ಹೋಗ್ತೀನಿ. ಬಹುಶಃ ಬಾಣ್ ಹೊಡೆದ ಮೇಲೆ ರಾಕ್ಷಸ ಸೀತೆ ಲಕ್ಷ್ಮಣ ಅಂತ ಅನ್ಬೋದು. ಲಕ್ಷ್ಮಣ ನೀನು ಬಿಟ್ಟು ಹೋಗ್ಲಿಕ್ಕೆ ತಯಾರಾಗಂಗಿಲ್ಲ, ಯಾಕೆಂದ್ರೆ ನೀನು ರಕ್ಷಣೆ ಜವಾಬ್ದಾರಿಯನ್ನು ಸೌಮಿತ್ರ ಒಪ್ಪಿಸಿದ್ದಾಳೆ. ಅದು ಸ್ವಲ್ಪ ಕಠೋರ ಮಾತನ್ನು ಹೇಳಿ ಕಳಿಸ್ಬಿಡು, ಆಮೇಲೆ ನೀನು ಪ್ರತಿಕೃತಿ ಇಟ್ಟು ಹೊರಟೋಗ್ಬಿಡು ಕೈಲಾಸಕ್ಕಂತ ರಾಮಚಂದ್ರ ಮೊದಲೇ ಹೇಳ್ತಾನೆ. ಆದ್ದರಿಂದಾಗಿ ಎಷ್ಟು ವಿವೇಕ. ಯುದ್ಧದ ಸಂದರ್ಭದಲ್ಲಿ ತಾನು ಅಲ್ಲಿ ತಿರುಗಾಡುವಾಗ ಸೀತೆ ಜೊತೆಯಲ್ಲಿರೋದು ಬೇಡ, ಹೆಣ್ಣು ಮಕ್ಕಳ ಸಂರಕ್ಷಣೆ ಮಾಡಬೇಕು ಅಂತನೂ ವಿವೇಕವನ್ನು ಪರಮಾತ್ಮ ತೋರಿಸ್ಕೊಡ್ತಾನೆ. ಮೂರನೇ ವಿವೇಕ ತನ್ನ ಉದ್ದೇಶದ ಪೂರ್ತಿ. ರಾಮನಿಗೆ ಸೀತೆಯನ್ನು
ಮುಕ್ತಳನ್ನಾಗಿ ಮಾಡಬೇಕು, ಸೀತೆಯನ್ನು ವಾಪಸ್ ಕರ್ಕೊಂಡ್ಬರಬೇಕು ಅನ್ನೋ ಉದ್ದೇಶವೇ ಇರಲಿಲ್ಲ. ಯಾಕೆ ಅಂತಿಕೊಂಡಂತಂದರೆ ಸೀತಾದೇವಿ ಕೈಲಾಸ ಪರ್ವತದಲ್ಲಿದ್ಲು. ಆ ನಂತರ ಅಲ್ಲಿ ರಾವಣನ ಮನೆಯಲ್ಲಿರ್ತಕ್ಕಂಥವಳು ವೇದವತಿ, ಅಗ್ನಿಪುತ್ರಿ, ತನ್ನ ತಪಸ್ಸಾಮರ್ಥ್ಯದಿಂದ ಆತ್ಮರಕ್ಷಣೆಗೆ ಸಮರ್ಥಳಾಗಿರ್ತಕ್ಕಂಥವಳು. ರಾವಣ ಸೀತೆಯನ್ನು ತರಬೇಕು ಅಂತ ಉದ್ದೇಶದಿಂದ ಸಂಪೂರ್ಣ ರಾಕ್ಷಸರನ್ನು ಒಂದು ಕಡೆಗೆ ಮಾಡಿ ಅವರನ್ನು ಕೊಲ್ಲಬೇಕು. ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡಿದ, ಸೀತಾನ್ವೇಷಣಕ್ಕೆ ಎಲ್ಲ ದಿಕ್ಕಿಗೂ ವಾನರನ್ನು ಕಳಿಸಿದ್ದಾನೆ. ಯಾಕೆ ಗೊತ್ತಿತ್ತಲ್ಲ, ದಕ್ಷಿಣ ದೇಶದಲ್ಲಿ ಲಂಕೆಯಲ್ಲಿ ರಾವಣ ಲಂಕೆಗೆ ಸೀತೆಯನ್ನು ಕರೆದುಕೊಂಡು ಹೋಗಿದ್ದಾನೆ ಅಂತ ಅನ್ನೋದು ಜಟಾಯು ಹೇಳಿದ್ದ, ಸಂಪಾತಿಯು ಮುಂದೆ ಹೇಳ್ತಾನೆ. ಎಲ್ಲ ದಿಕ್ಕಿಗೆ ಯಾಕೆ ಕಳಿಸಿದ? ಇದಕ್ಕೆ ಧೀಹಿ ಅಂತ ಹೇಳಿ ಕರೀತಾರೆ. ಶತ್ರು ಎಲ್ಲೆಲ್ಲಿ ತನ್ನ ಸೈನಿಕರನ್ನು ಇಟ್ಟಿದ್ದಾನೆ ಗುಪ್ತಚಾರವನ್ನು ಮಾಡೋದಕ್ಕೋಸ್ಕರ. ಹೋಗೋಗಿ ರಾವಣನ ಸಹಾಯಕರು ಎಲ್ಲೆಲ್ಲಿದ್ದಾರೆ ನೋಡ್ಬಂದು. ಆದ್ದರಿಂದ ಎಲ್ಲರೂ ಒಂದೇ ಕಡೆಗೆ ಸೇರಿದಾಗ ಆ ಸಂಪೂರ್ಣ ರಾಕ್ಷಸರನ್ನು ನಾಶಪಡಿಸಬೇಕು ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶದಿಂದ ಶ್ರೀರಾಮಚಂದ್ರ ಆ ರೀತಿ ಕೆಲಸವನ್ನು ಮಾಡಿದ. ಇನ್ನು ಒಂದು ವೇಳೆ ಸೀತೆ ಬೇಕಾಗಿದ್ದರೆ ಅವನು ಸುಗ್ರೀವನ ಬದಲಾಗಿ ವಾಲಿಯ ಮಿತ್ರತೆಯನ್ನು ಮಾಡ್ತಾ ಇದ್ದ. ಯಾಕೆ? ವಾಲಿಗೂ ರಾವಣನಿಗೂ ಸಂಧಿ ಇತ್ತು. ಸಂಧಿ ಆಗ್ತಕ್ಕಂಥ ಸಂದರ್ಭ ಕಥೆ ನಿಮಗೆ ಹೇಳ್ತೇನೆ ನಾನು. ರಾವಣ ಸಂಪೂರ್ಣ ದಕ್ಷಿಣ ದೇಶದಲ್ಲಿ ತನ್ನ ಶತ್ರುಗಳು ಯಾರು ಇರಬಾರ್ದು ಅಂತ ತಿಳ್ಕೊಂಡಂತೇಳಿ ಕಿಷ್ಕಿಂಧೆಯಲ್ಲಿ ಪರಾಕ್ರಮಿಯಾದ ವಾಲಿ ಇದ್ದಾನೆ ಅಂತ ಗೊತ್ತಿತ್ತು. ಅವನನ್ನು ಸೋಲಿಸಿಬಿಟ್ರೆ ದಕ್ಷಿಣ ದೇಶದ ನನ್ನ ಕೈವಶವಾಗ್ತದೆ ಅಂತೇಳಿ ರಾವಣ ಒಂದ್ಸಲ ಕಿಷ್ಕಿಂಧೆಗೆ ಯುದ್ಧಕ್ಕೆ ಬರ್ತಾನೆ. ಆಗ ಊರಲ್ಲಿ ವಾಲಿ ಇರೋದಿಲ್ಲ. ಸೇವಕರು ಹೇಳ್ತಾರೆ, ನಮ್ಮ ಜೊತೆಗೆ ಯುದ್ಧ ಮಾಡಿ ಏನು ಮಾಡ್ತಿ, ನಿನಗೆ ಸರಿಯಾದ ಟಕ್ಕರ್ ಕೊಡ್ತಕ್ಕಂಥವನು ವಾಲಿ, ಅವನ ಜೊತೆಗೆ ಯುದ್ಧ ಮಾಡುವಂತ. ಎಲ್ಲಿದ್ದಾನ? ಈಗ ಸಾಯಂಕಾಲ ಪಶ್ಚಿಮ ಸಮುದ್ರಕ್ಕೆ ಹೋಗಿ ಅಲ್ಲಿ ಪಶ್ಚಿಮ ಸಮುದ್ರದ ದಂಡಿಗೆ ಕೂತ್ಕೊಂಡು ಸಂಧ್ಯಾವನ ಮಾಡ್ಲಿಕ್ಕತ್ತಾನೆ. ಅಲ್ಲಿ ಹೋಗಿ ಮದ್ರಾಸದಲ್ಲಿ ಆ ಕಡೆ ಹೋಗಂತ ಅಲ್ಲಿ ಮದ್ರಾಸ್ ಪಶ್ಚಿಮ ಇಲ್ಲಿ ಮುಂಬೈಗೂ ದ್ವಾರಕಾಕ್ಕೂ ಬಂದಿರ್ಬೇಕು. ಅವನು ಹೋಗಿ ಅಲ್ಲಿ ಸಂಧಾನ ಮಾಡ್ಲಿಕ್ಕತ್ತಾನೆ ಹೋಗ್ರಂತ. ಅರಬ್ಬಿ ಸಮುದ್ರ ದಂಡಿ ಕೂತ್ಕೊಂಡು ಸಂಧಾನ ಮಾಡ್ತಿದ್ದ. ಪ್ರಾಣಾಯಾಮ ಮಾಡ್ಲಿಕ್ಕತ್ತಿದ್ದ, ಧ್ಯಾನ ಮಾಡಬೇಕು, ಗಾಯತ್ರಿ ಹೇಳಬೇಕು ಅಂತ ಅಷ್ಟರಲ್ಲಿ ರಾವಣ ಯುದ್ಧಕ್ಕೆ ಬಾ ನನ್ನ ಜೊತೆಗೆ ಅಂತ ತಿಳ್ಕೊಂಡು ಅಂತೇಳಿ ಕರೀತು. ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ ತಿಳ್ಕೊಂಡಂತ ಡಿಸ್ಟರ್ಬ್ ಆಯ್ತು. ಯಾನು ಡಿಸ್ಟರ್ಬ್ ಮಾಡ್ಲಿಕ್ಕತ್ತಾನೆ ಅಂತ ಬಾಜುಕ್ ನೋಡಿದ. ದಶಮುಖ ರಾವಣ ಕರ್ಲಿಕ್ಕತ್ತಾನೆ. ಅವನಕ್ಕಿಂತ ಎತ್ತರದ ದೇಹ ಒಂದು ಯಾವುದೋ ಒಂದು 10 ಮಾರಿದ ಹುಳ ತ್ರಾಸು ಕೊಡ್ಲಿಕ್ಕೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಪಟ್ ಅಂತ ಹೊಡೆದ ರಾವಣಿಗೆ. ತನ್ನ ಕಂಕುಳದಾಗ ಇಟ್ಟುಕೊಂಡ, ಒತ್ತಿ ಹಿಡಿದು ಸಂಧಾನ ಮಾಡ್ದ. ಅವ್ನು ಸಂಧಾನ ಮುಗಿದಾಗ ವಿಲಿ ಒದ್ದಾಡಿ ರಾವಣ ತಿಳ್ಕೊಂಡ್ಬಿಟ್ಟ, ಇವನ ಜೊತೆಗೆ ಯುದ್ಧ ಮಾಡಿ ಉಪಯೋಗ ಇಲ್ಲ. ಕೆಳಗೆ ಆಮೇಲೆ ಬಿಟ್ಟ. ಏನಪ್ಪ ಏನು ಬೇಕಾಗಿತ್ತು, ಯಾಕೆ ಬಂದು? ಇಲ್ಲ ವಾಲಿ, ನೀನು ಸಾಮ್ರಾಟ್, ನಾನು ಸಾಮ್ರಾಟ್, ನಮ್ಮಿಬ್ಬರ ಮೈತ್ರಿ ಆಗಬೇಕು. ವಾಲಿ ಕೇಳ್ದ, ನೀನು ಮೈತ್ರಿ ಮಾಡ್ಕೊಂಡು ನನಗೇನು ಉಪಯೋಗ ಅದ? ನಂದು ಬಂಗಾರದ ಲಂಕ ಅಷ್ಟೇ ಅಲ್ಲ, ನನ್ನ ಅಂತಃಪುರದೊಳಗೆ ಜಗತ್ತಿನೆಲ್ಲ ಸುಂದರಸ್ಥರೇ ಇರಿದ್ದಾರೆ. ಯಾವಾಗ ಬೇಕಾದಾಗ ಬಾ, ಯಾರು ಬೇಕಾದ ಜೊತೆಗಿರು. ವಾಲಿ ತಪ್ಪಿದ್ದು ಇಲ್ಲಿ. ಆಗಲಿ ಅಂತ ಒಪ್ಕೊಳ್ಳೋದಲ್ಲದೆ ಎಲ್ಲಿ ಈಗಿನ ಹೈಫೈ ಸೊಸೈಟಿಯಲ್ಲಿ ಕೆಲವು ಕಡೆಗೆ ವಿಕೃತಿ ಇದೆ. ರಾವಣ ಬಂದರೆ ತನ್ನ ಅಂತಃಪುರದಲ್ಲಿ ಹೋಗಿ ಯಾರು ಬೇಕಾದ್ರೂ ಕರ್ಕೊಂಡು ಹೋಗುವಂತಿದ್ದ. ಅವನು ರಾವಣ ಅಂತಃಪುರಕ್ಕೆ ಹೋಗಿ ಯಾರು ಬೇಕಾದ್ರ ಜೊತೆಗೆ ಇದು ಬರ್ತಿದ್ದ. ಈ ಕಾರಣದಿಂದ ರಾಮ ವಾಲಿಯನ್ನು ಕೊಲ್ಲಬೇಕಾಗಿತ್ತು.
ಯಾಕೆ ದೇಶದ್ರೋಹಿಯ ಜೊತೆಗೆ ಒಪ್ಪಂದ ಮಾಡಿಕೊಂಡಿರ್ತಕ್ಕಂತಹ ದೇಶದ್ರೋಹಿ ವಾಲಿ, ನಿಜವಾಗಿಯೂ ಭಕ್ತ. ಅದಕ್ಕೆ ಮರೆಯಲ್ಲಿ ನಿಂತ್ಕೊಂಡು ಪಾಣ್ ಹೊಡೆದ, ಓಡೋಗಿಲ್ಲ. ಮತ್ತು ವಾಲಿಗೆ ಹೋಗಿ ಭೇಟಿ ಆದ. ವಾಲಿಗೆ ಬೈದ ಮೇಲೆ ರಾಮ ಹೇಳ್ದ, ನಿನ್ನ ಪಾಪಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡೀನಿ, ಹೇಳು ನೀಗ ಈಗ ಜೀವಂತ ಮಾಡಿದ್ರೆ ಮಾಡ್ತೀನಿ ಅಂತ. ಅವಾಗ ವಾಲಿ ಬೇಡ ಅನ್ನೋ ಮಾತು ಬೇರೆ. ವಾಲಿಗೆ ಹೇಳಿದ್ದರೆ ವಾಲೇ ರಾವಣ ಆ ಸೀತಾ ಅಂತಂದು ಒಪ್ಸಂತಂದು ಬಸ್ಬಿಡ್ತಿದ್ದ. ಆದರೆ ರಾಮನ ಉದ್ದೇಶ ಅಸುರನ ವಿನಾಶ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ. ಇಂತಹ ವಿವೇಕದಿಂದ ಬುದ್ಧಿವಂತಿಕೆಯಿಂದ ಅದ್ಭುತವಾಗಿರ್ತಕ್ಕಂತಹ ಕಾರ್ಯ ಮಾಡಿದ ಎಷ್ಟೋ ಉದಾಹರಣೆಗಳು ರಾಮಚಂದ್ರನ ಚರಿತ್ರೆಯಲ್ಲಿ ಸಿಗ್ತದೆ. ಅಂತ ಇಂಥ ಧೈರ್ಯ, ಇಂಥ ವಿವೇಕ ಶಕ್ತಿ ಇದ್ದ ವ್ಯಕ್ತಿಯೇ ಧಾರ್ಮಿಕ ಅಂತ ಅನ್ಸ್ಕೊಳ್ತಾರೆ. 8ನೇ ಗುಣ ವಿದ್ಯಾ. ಯಾವ ವಿದ್ಯಾಪ್ಪ? PhD MA MS BA ME ಅಲ್ಲ. ಯಾವುದಕ್ಕೆ ವಿದ್ಯೆ ಅಂತ ಕಲಿಬೇಕು? ಸಾ ವಿದ್ಯಾ ಯಾ ವಿಮುಕ್ತ. ಯಾವುದು ನಮಗೆ ಮುಕ್ತಿಗೆ ಕಾರಣೀಭೂತವಾಗ್ತದೆ ಆ ವಿದ್ಯೆಯನ್ನು ನಾವು ಸಂಪಾದನೆ ಮಾಡಲೇಬೇಕು. ಅದಕ್ಕೇನೆ ಶಾಸ್ತ್ರದಲ್ಲಿ ವಿದ್ಯೆ ಅಂತ ಕರೆದಿದ್ದಾರೆ. ಉಳಿದ ಯಾವುದಕ್ಕೂ ವಿದ್ಯೆ ಅಂತ ಕರೆದಿಲ್ಲ. ಉಳಿದೆಲ್ಲೂ ಗೇಣು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಹಣಕ್ಕಾಗಿ. ಅದಕ್ಕೋಸ್ಕರ ಜಗತ್ತಿಗೆ ಕಳಿಸಿಕೊಡಬೇಕು ಅಂತ ಹೇಳಿ ವಿಶ್ವಾಮಿತ್ರರ ಗುರುತ್ವವನ್ನು ಸ್ವೀಕಾರ ಮಾಡಿದ ರಾಮಚಂದ್ರ. ಉಪದೇಶ ಮಾಡಿದ್ದಾರೆ ಅಂತ ತಿಳ್ಕೊಂಡಂತೇಳಿ ಅವರು ಕಾಲನ್ನು ಓದ್ತಿದ್ದ, ಸೇವಾ ಮಾಡ್ತಿದ್ದ, ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ತಾ ಇದ್ದ. ಹೌದು, ಗುರು ಶುಶ್ರೂಷೆಯ ವಿದ್ಯಾ, ಮೋಕ್ಷ ವಿದ್ಯೆ ಗುರು ಸೇವೆಯಿಂದ ಸಿಗ್ತದೆ. ಆದ್ದರಿಂದಾಗಿ ಅಲ್ಲಿ ಆ ನಂತರ ಕಾಡಿಗೆ ಬಂದಾಗ ಋಷಿ ಮುನಿಗಳು ಹುಡ್ಕೊಂಡು ಹೋಗ್ತಿದ್ದ, ಉಪದೇಶ ಮಾಡ್ರಿ ಅಂತ ಕೇಳ್ತಿದ್ದ, ಜಗತ್ತಿಗೆ ಕಲಿಸಿಕೊಡೋ ಸಲುವಾಗಿ. ಅಷ್ಟೇ ಅಲ್ಲ, ರಾಮಚಂದ್ರ ಬೇರೆ ಬೇರೆ ಜನರಿಗೆ ಹೇಳಿದ ರಾಮಗೀತಾ ಅಂತನೂ ಪ್ರಸಿದ್ಧಿಯಿಂದಿರ್ತಕ್ಕಂಥ ರಾಮಾಯಣದಲ್ಲಿ ಅನೇಕ ಇಂಥ ರಾಮನ ಉಪದೇಶಗಳಿವೆ. ಅದನ್ನು ನಾವು ಪ್ರತ್ಯೇಕವಾಗಿ ಅಭ್ಯಾಸ ಮಾಡಬೇಕು. ಹೀಗೆ ವ್ಯಕ್ತಿಯಲ್ಲಿ ವಿದ್ಯೆ ಅಂದರೆ ಶಾಸ್ತ್ರದ ವಿದ್ಯೆ ಇರಬೇಕು, ಮೋಕ್ಷದಾಯಕ ವಿದ್ಯೆ ಇರಬೇಕು. ಅದು ಇಲ್ಲದೆ ಇದ್ರೆ ಅವನು ಧಾರ್ಮಿಕನಲ್ಲ. ಇದರ ನಂತರ ಇರ್ತಕ್ಕಂಥ 9ನೇ ಗುಣ ಅಂತ ಕೊಂಡ್ರೆ ಸತ್ಯಂ. ಸತ್ಯಂ ಸತ್ಯಂ ಭೂತಹಿತ ಪ್ರೋಕ್ತಂ ಅಂತ ಹೇಳಂದಿದ್ದ. ಇನ್ನೊಬ್ಬರಿಗೆ ಹಿತ ಮಾಡಬಹುದೇ ಇದು ಸತ್ಯ ಅಂತ ತಿಳ್ಕೊಂಡಂತೆ. ರಾಮಚಂದ್ರನಿಗೆ ತನ್ನ ತಮ್ಮಂದಿರಿಗೆ ಹಿತ ಮಾಡಬೇಕು ಅಂತ ಆಗ್ರಹ ಆಗಲೇ ನೀವು ಕೇಳಿದ್ದೀರಲ್ಲ. ತಮ್ಮಂದಿರಿಗೆ ಗೆಲ್ಲಬೇಕು, ತರ್ಸೋಲ್ಬೇಕು, ಅವರಿಗೆ ಸಂತೋಷ ಕೊಡಬೇಕು. ಅಥವಾ ಮೂಕ ಪ್ರಾಣಿಗಳ ಮೇಲೆ, ಸಂದರ್ಭಗಳ ಮೇಲೆ, ವಿಶೇಷವಾದಂಥ ಸಾಮಾನ್ಯ ವ್ಯಕ್ತಿಗಳ ಮೇಲೆ ವಿಶೇಷ ಅನುಗ್ರಹ ಮಾಡತಕ್ಕಂಥ ಒಂದು ಪ್ರವೃತ್ತಿ, ಇದಕ್ಕೆ ಸತ್ಯ ಅಂತ ಕರೀತಾರೆ. ಸತ್ಯ ಅಂತಂದರೆ ಶಾಸ್ತ್ರಾನುಸಾರವಾದ ಆಚರಣೆ, ಅದಕ್ಕೆ ಸತ್ಯ ಅಂತ ಕರೀತಾರೆ. ಎರಡನೇದರ್ಥ ಸತ್ಯಂ ಭೂತಹಿತಂ ಪ್ರೋಕ್ತಂ. ರಾಮಚಂದ್ರ ಅವತಾರದಲ್ಲಿ ಇದೇ ಕೆಲಸ ಮಾಡಿದ್ದಾನೆ. ರಾಮಚಂದ್ರ ಏನು ಮಾಡಿದ, ಹೇಗೆ ಅವನ ಜಗತ್ತಿನ ಮೇಲೆ ಪ್ರೀತಿ ಹೇಗಿತ್ತು ಅಂತ ತಿಳ್ಕೊಂಡಂತಂದರೆ, ಯಾವಾಗ ಸುಮಂತ್ರನ ಜೊತೆಗೆ ರಾತ್ರಿ ಕಾಲದಲ್ಲಿ ದಾರಿ ತಪ್ಪಿ ಬೇಕಂತ ಜನರನ್ನು ತಿರುಗಿ ಹೋಗಲಿ ಅಂತ ತಿಳ್ಕೊಂಡಂತೇಳಿ ಬೇರೆ ದಾರಿಯಿಂದ ಹೋದಂತೆ ನಾಟಕ ಮಾಡಿ ರಾಮಚಂದ್ರ ಮರುದಿವಸ ಸಾಯಂಕಾಲ ಎಲ್ಲಿಯೂ ನಿಲ್ಲದೆ ಗಂಗಾ ನದಿ ದಂಡೆಗೆ ಬರ್ತಾನೆ. ಗಂಗಾ ನದಿ ದಂಡಿ ಬಂದಾಗ ಗುಹ ಓಡಿ ಬರ್ತಾನೆ. ರಾಮ ಬಂದಿದ್ದಾನೆ ಅಂತಕೊಂಡಂತೇಳಿ
ಎಲ್ಲಿಯೇ ಗಂಗಾ ನದಿ, ಎಲ್ಲಿ ಅಯೋಧ್ಯ, ಆದರೆ ಅಲ್ಲಿ ರಾಮನ ಭಕ್ತರಿದ್ದರು ಎಲ್ಲ ಕಡೆ. ಅವನು ಬಂದು ನಮಸ್ಕಾರ ಮಾಡಿದ, ನೀರು ತಂದಿಟ್ಟ, ಹಣ್ಣು ತಂದಿಟ್ಟ. ರಾಮ ಏನು ಕೊಡಬೇಕು, ರಾಮ ಏನು ಬೇಕು, ರಾಮಚಂದ್ರ ಏನು ಬೇಕಪ್ಪ, ಏನು ಹೇಳ್ಕೊಳ್ಳಿ, ಏನು ಕೊಡಲಿ ಅಂತ ತಿಳ್ಕೊಂಡಂತೇಳಿ ಗುಹ ಕೇಳಲಿಕ್ಕೆ ಚಾಲು ಮಾಡಿದ. ಕೇಳಲಿಕ್ಕೆ ಚಾಲು ಮಾಡಿದ ಮೇಲೆ ಪರಮಾತ್ಮ ಹೇಳ್ದ, ನೋಡು ನನಗೇನು ಬೇಕು ನನಗೆ ಹೇಳ್ತೇನೆ, ನಾನು ಹೇಳಲಿಕ್ಕೆ ಮಾತಾಡ್ಲಿಕ್ಕೆ ಬಾಯದ. ಈಗ ಮೊದಲೇ ಕೆಲಸ ಏನು ಮಾಡು, ನನ್ನ ಬಿಟ್ಬಿಡು, ಆ ಕುದುರೆಗೆ ಹುಲ್ಲು ಮತ್ತು ನೀರಿನ ವ್ಯವಸ್ಥೆ ಮಾಡು. ನಿನ್ನೆ ಬೆಳಗ್ಗಿನಿಂದ ನಿನ್ನ ನಸುಕಿನಲ್ಲಿ ಆ ರಥದಲ್ಲಿ ಕುಳಿತು ನಾವೇನು ಹೊರಟಿದ್ದೇವೆ, ಇವತ್ತು ಈಗಿನ ತನಕ ಅದು ನೀರು ಕುಡಿದಿಲ್ಲ, ಹುಲ್ಲು ತಿಂದಿಲ್ಲ. ಆಗ ಯೋಗಕ್ಷೇಮ ಮೊದಲು ನೋಡ್ಕೊಂಡು ರಾಮಚಂದ್ರನ ಜೀವನದಲ್ಲಿರ್ತಕ್ಕಂಥ ಭೂತ ಹಿತತ್ವ. ಶರಭಂಗ ಋಷಿಗಳು ಪರಮಾತ್ಮನಿಗೆ ರಾಮಚಂದ್ರ ಭೇಟಿಯಾದಾಗ ಹೇಳಿದರು, ಪರಮಾತ್ಮ ನಿನ್ನ ಎದುರಿಗೆ ನಾನು ಪ್ರಾಣ ಬಿಡಬೇಕಾಗಿದೆ, ನೀನೇ ನನ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳ್ಕೊಂಡು ಆಗಲಿ ಅಂತಕೊಂಡು ರಾಮಚಂದ್ರ ಅವರ ಹಿತವನ್ನು ಬಯಸಿ ಅಂತ್ಯಕ್ರಿಯೆ ಮಾಡಿದ. ನ್ಯಾಯ ಎಲ್ಲಿಯೋ ಯಾನೇ ಅವನು ನಿಂದೆ ಯಾರು ಮಾಡ್ಕೊತ ಕೊಡ್ತಾರೆ ಅಂತಕೊಂಡು ನಾವು ಹೋಗ್ಬೋದಾಗಿತ್ತು, ಹೋಗಲಿಲ್ಲ. ಶಬರ ಜಾತಿಯಲ್ಲಿ, ನೀಚ ಜಾತಿಯಲ್ಲಿ ಹುಟ್ಟಿದ್ದರೂ ಕೂಡ ರಾಮನಿಗೋಸ್ಕರ ದಾರಿ ಕಾಯ್ತಾ ಇರತಕ್ಕಂತಹ ಶಬರಿಯ ಆತಿಥ್ಯವನ್ನು ಪರಮಾತ್ಮ ಸ್ವೀಕಾರ ಮಾಡಿದ. ಇದಕ್ಕೆ ಸತ್ಯ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಪರಮಾತ್ಮ ಪ್ರೀತಿ ಮಾಡದ ವ್ಯಕ್ತಿಗಳಿಲ್ಲ. ಪರಮಾತ್ಮನ ಸಂಪರ್ಕಕ್ಕೆ ಬಂದಿರತಕ್ಕಂಥವರೆಲ್ಲರೂ ಕೂಡ ಭಗವಂತನನ್ನು ಪ್ರೀತಿಸಿದರೂ ಪರಮಾತ್ಮ ಅವರನ್ನು ಕೂಡ ಪ್ರೀತಿಸಿದ್ದಾನೆ. ಈ ರೀತಿಯಾಗಿ ಶ್ರೀರಾಮಚಂದ್ರನ ಜೀವನದಲ್ಲಿ ನಾವು ಅವನು ಎಷ್ಟು ಜನರಿಗೆ ಹಿತ ಮಾಡಿದ್ದಾನೆ ಅಂತ ಅನ್ನೋದನ್ನು ಎಣಿಸಲಾರದಷ್ಟು ರೀತಿಯಿಂದ ನಾವು ನೋಡ್ಕೊಳ್ಬೇಕು. ಮೊದಲೇದ್ದು ಅಯೋಧ್ಯೆಗೆ ಹಿತ ಮಾಡಿದ, ಎರಡನೇದ್ದು ಎಲ್ಲ ಋಷಿಮುನಿಗಳನ್ನು ಸಂರಕ್ಷಣೆ ಮಾಡಿದ, ಕಾಡಿಗೆ ಹೋಗಿ ವನದಲ್ಲಿ. ಒಂದು ರಾಮಾಯಣ ಇದೆ, ಅದರ ಹೆಸರು ನೆನಪಿಗೆ ಬರ್ತಾ ಇಲ್ಲ ನನಗೆ. ಅದರಲ್ಲಿ ಕೈಕೇಯಿ ರಾಮ ಸಂವಾದ ಇದೆ. ಅದು ಯಾವ್ದಾರು ಈಗಿನವ್ರು ಬರ್ದಾರೋ ಅಥವಾ ಪ್ರಾಚೀನರು ಬರ್ದಾರೋ ಅದು ಸಂಸ್ಕೃತದಲ್ಲಿದೆ. ಆಗ ಕೈಕೇಯಿ ಕೇಳ್ತಾಳೆ, ರಾಮ ನನ್ನ ಮೇಲೆ ಇಷ್ಟು ಪ್ರೀತಿ ಮಾಡ್ತಿಲ್ಲ, ನಿನಗೇನು ಉಪಕಾರ ಮಾಡಲಿ, ನಿನಗೆ ಯಾವ ರೀತಿ ಉಪಕಾರ ಮಾಡಲಿ ಅಂತ ತಿಳ್ಕೊಂಡಂತೆ. ಅವಾಗ ರಾಮ ಹೇಳ್ತಾನೆ, ಅಮ್ಮ ಅಯೋಧ್ಯೆಯಲ್ಲಿ ನಾವು ಆರಾಮಾಗಿದ್ದೀವಿ, ಉತ್ತರ ಪ್ರದೇಶ ಮಧ್ಯಪ್ರದೇಶ ಎಲ್ಲ ಗೆದ್ಕೊಂಡು, ಆದರೆ ದಕ್ಷಿಣ ಪ್ರದೇಶದಲ್ಲಿ ವಿಂಧ್ಯದ ಆ ಕಡೆಗೆ ಎಲ್ಲರೂ ಬಹಳ ಪೀಡಿತರಾಗ್ಯಾರ. ಆ ಎಲ್ಲ ಪೀಡಿತರನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಅದಕ್ಕೆ ನೀನು ಮಾಡು ಅಂತಿಕೊಂಡು ಅಂತಂದ್ರೆ, ನಾವು ಹೋಗಬೇಕು ಅಂತ ನಮ್ಮ ಅಪ್ಪ ಬಿಡೋಲ್ಲ, ನನಗೆ ಆಣಿ ಮಾಡಿ ಕೊಡಿಸ್ತಾನೆ. ಅದ್ರ ಸಲುವಾಗಿ ನೀ ಏನು ಮಾಡು, ಯಾವುದಾದ್ರೂ ನೆವ ತೆಗಿ, ನಿನಗೇನು ನಮ್ಮಪ್ಪ 2 ವರ ಕೊಟ್ಟಾನಲ್ಲ, ಆ ವರದಿಂದ ನನಗೆ 14 ವರ್ಷ ಕಾಡಿ ಕಳಿಸ್ಕೊಡು. ನನಗೆ ಆ ನೆವದಿಂದ ಹೋಗಿ ಆ ಪೂರ್ತಿಯಾಗಿರ್ತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡಬೇಕಾಗಿದೆ. ಈ ಕಥೆ ಎಷ್ಟು ಸತ್ಯವೋ ಸುಳ್ಳು ಗೊತ್ತಿಲ್ಲ, ಆದರೆ ಉದ್ದೇಶ ಅದೇ. ರಾಮಚಂದ್ರ ಕಾಡಿಗೆ ಹೋದದ್ದು ಸಂಪೂರ್ಣ ಜನಸ್ಥಾನದಲ್ಲಿರ್ತಕ್ಕಂಥ ದುಷ್ಟರನ್ನು ಸಂಹಾರ ಮಾಡಿ, ರಾವಣನನ್ನು ನಿರ್ನಾಮ ಮಾಡಿ, ಸಂಪೂರ್ಣ ದಕ್ಷಿಣದವರೆಗೂ ವಿಸ್ತಾರವಾದ ಭಾರತ ದೇಶದಲ್ಲಿ ಧರ್ಮ ಸ್ಥಾಪನೆ ಮಾಡೋದು ರಾಮನ ಉದ್ದೇಶವಾಗಿ. ಹೆಸರು ವನವಾಸ, ಆದರೆ ಮಾಡಿದ್ದು ಜಗದ್ವಿಜಯ. ಇದಕ್ಕೆ ಸತ್ಯ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಜಗತ್ತಿಗೆ ಉಪಕಾರ ಮಾಡುವುದೇ ಸತ್ಯ, ಜಗತ್ತಿಗೆ ಅಪಕಾರ ಮಾಡೋದು ಸತ್ಯ ಅಲ್ಲ. ಒಬ್ಬ ವ್ಯಕ್ತಿ ತಂದೆ ಅಚಾನಕ ಹಾರ್ಟ್ ಅಟ್ಯಾಕಾಗಿ ಹೋಗಿಬಿಟ್ಟಿದ್ದಾನೆ. ಅವನ ಮಿತ್ರ ಹಾಸ್ಪಿಟಲ್ಗೆ ಹೋಗಿದ್ದಾನೆ. ಅವನಿಗೆ ಮಗನಿಗೆ ತಿಳಿಸ್ಬೇಕಾಗಿದೆ. ದಾಡ್ಡಿದ್ದ ಅಂದರೆ ಏನು ಮಾಡ್ತದೆ,
ಫೋನ್ ನಿಮ್ಮಪ್ಪ ಸತ್ತಾನೋ ಲಘುನೆ ಬಾ ಅಂತ ತಿಳ್ಕೊಂಡಂತೆ. ಪಾಪ ಅವಲ್ಲೇ ಗಾಬರಿಯಾಗಿ ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವನು ಅಲ್ಲೇ ಅವನಿಗೆ ಹಾರ್ಟ್ ಅಟ್ಯಾಕ್ ಬೇಕು. ಬುದ್ಧಿವಂತನಾದ ಏನು ಮಾಡ್ತಾನೆ, ಸುಳ್ಳು ಹೇಳ್ತಾನೆ. ಇಲ್ಲ ಸೀರಿಯಸ್ ಇದ್ದಾರೆ, ಅದು ಬೇಗ ಬಾ, ರಿಕವರ್ ಆಗ್ಲಿಕ್ಕತ್ತಾರೆ, ಡಾಕ್ಟರು ಆಶೆ ಇದೆ ಅಂತ ತೋರಿಸ್ಲಿಕ್ಕತ್ತಾರೆ, ಅದು ಸ್ವಲ್ಪ ಕಠಿಣ ಅದಪ್ಪ, ಲಘುನೆ ಬಾ, ಮನಸ್ಸು ತಯಾರು ಮಾಡಿ ಆನಂತರ ಸುದ್ದಿ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮ ಜಗತ್ತಿಗೆ ಅಹಿತವನ್ನು ಸರ್ವಥಾ ಬಯಸಲಿಲ್ಲ. ಜಗತ್ತಿನ ಹಿತಕ್ಕೋಸ್ಕರ ರಾಮಚಂದ್ರ ತನ್ನ ಜೀವನದಲ್ಲಿ ಅನೇಕ ಸಂದರ್ಭಗಳನ್ನು ತೋರಿಸಿಕೊಟ್ಟಿದ್ದ. ಈ ರೀತಿಯಾಗಿ 9ನೇ ಗುಣ ಸತ್ಯ. ಇದು ಧಾರ್ಮಿಕನಲ್ಲಿ ಇರಬೇಕು. ಇದೆಲ್ಲ ವಿವರಣೆ ನಮಗೋಸ್ಕರ ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರವೇ ವಾಲ್ಮೀಕಿ ಋಷಿಗಳು ನಾರದ ಋಷಿಗಳು ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದ್ರು. ಇನ್ನು 10ನೇ ಗುಣ ಅಂತಿಕೊಂಡಂತಂದ್ರೆ ಅಕ್ರೋಧ, ಸಿಟ್ಟಿನ ಮೇಲೆ ಜಯ. ಸಿಟ್ಟಿನ ಮೇಲೆ ಜಯವನ್ನು ಸಂಪಾದನೆ ಮಾಡಬೇಕು. ಹೇಗೆ? ರಾಮ ಲಕ್ಷ್ಮಣನ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಡೀತಾ ತಮ್ಮ ಆಶ್ರಮಕ್ಕೆ ಹೊರಟಾಗ ಗಂಗಾ ನದಿ ಬರ್ತದೆ, ರಾತ್ರಿ ಆಗ್ತದೆ. ಆಗ ಅಲ್ಲೇ ಕೂತ್ಕೊಂಡು ಗಂಗೆ ಮಹಿಮೆಯನ್ನು ಹೇಳ್ತಾರೆ. ನಿಮ್ಮ ಸೂರ್ಯವಂಶದ ರಾಜರು ಎಷ್ಟು ಶ್ರೇಷ್ಠರಿದ್ದರು ಅಂತನ್ನೋ ಬಗ್ಗೆ, ಗಂಗೆ ಅವಳನ್ನು ಹೇಗೆ ಭೂಮಿಗೆ ಇವನು ಭಗೀರಥ ತಂದ, ಇಷ್ಟೆಲ್ಲ ಕಥೆಯನ್ನು, ಹಿರಿಯರ ಕಥೆಯನ್ನು, ನಿಮ್ಮ ಹಿರಿಯರು ಎಷ್ಟು ಮಹಾನ್ ಭಾರವಾಗಿದ್ದರು ಅಂತನ್ನೋ ಕಥೆಯನ್ನು ಇದು ವಿಶ್ವಾಮಿತ್ರ ರಾಮಚಂದ್ರನಿಗೆ ಹೇಳ್ತಾರೆ. ಇದರಿಂದ ರಾಮಾಯಣ ನಮ್ಗೆ ತಿಳಿಸ್ಕೊಡ್ತಾರೆ. ನಮ್ಮ ಮಕ್ಕಳನ್ನು ಕುಡಿಸ್ಕೊಂಡು ನಮ್ಮ ಅಪ್ಪನ ಮಹಿಮೆ, ನಮ್ಮ ಅಮ್ಮನ ಮಹಿಮೆ, ನಮ್ಮ ಅಜ್ಜನ ಮಹಿಮೆ, ಅವ್ರು ಮಾಡಿರ್ತಕ್ಕಂಥ ದೊಡ್ಡ ಕೆಲಸ, ಇವುಗಳನ್ನೆಲ್ಲ ನಾವು ತಿಳಿಸಿ ಹೇಳಬೇಕು. ಮುಂದುವರೆಟಾಗ್ತಕ್ಕಂಥ ತಾಟಕ ಬರ್ತಾರೆ. ಶಾಸ್ತ್ರದ ಪ್ರಕಾರ ಹೆಣ್ಮಕ್ಳನ್ನು ಕೊಲ್ಲಬಾರದು. ಕ್ರೋಧದ ಮೇಲೆ ಜಯ. ಮೊದಲೇದ್ದು ಕೈಕೈ ಮೇಲೆ ಕ್ರೋಧ ಮಾಡಲಿಲ್ಲ. ಕಾಡಿ ಕಳಿಸಿರ್ತಕ್ಕಂಥ ಕೈಕೈಗೆ ಕ್ಷಮೆ ಮಾಡಿ. ಮೊದಲೇದ್ದು ನಿನ್ನೆ ಹೇಳಿದ್ದೇನೆ ಕತೆ. ಏನು ಕತೆ ನೆನಪು ಮಾಡಿಕೊಡ್ರಿ. ಭರತ ಯಾವಾಗ ರಾಮನ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದ, ಅವಾಗ ಕೌಸಲ್ಯ, ಸುಮಿತ್ರ, ಕೈಕೈ ಎಲ್ಲರೂ ಬರ್ತಾರೆ. ಕೊನೆಗೆ ಭರತ ಅವನ ಪಾದುಕೆ ತೆಗೆದುಕೊಂಡು ಹೊರಟ ಮೇಲೆ ಕೈಕೈ ಒಬ್ಬನೇ ಸ್ವಲ್ಪ ಹಿಂದೆ ಬಂದು ರಾಮನ ಏಕಾಂತಗಳು ಭೇಟಿಯಾಗ್ತಾರೆ. ಭೇಟಿಯಾಗಿ ರಾಮ, ನನ್ನನ್ನು ಕ್ಷಮಿಸ್ಬಿಡಪ್ಪ ಅಂತಕೊಂಡು. ಸಂಸ್ಕೃತದಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ನಾಟಕ, ಅದರಲ್ಲಿ ಈ ಸಂವಾದ ಬರ್ತದೆ. ಆವಾಗ ರಾಮ್ ಕೇಳ್ತಾನಮ್ಮ, ನೀನು ಕ್ಷಮೆ ಕೇಳ್ತಿ? ಅಂಥ ತಪ್ಪೇನು ಮಾಡಿದೆ ನೀನೇನು ತಪ್ಪು ಮಾಡಿರಲಿಲ್ಲ. ಆಕೆ ಗಾಬರಿ ಆಗ್ತಾಳೆ. ಅಲ್ಲೋ ನಿಂಗೆ ಒಣ ಕಾಡಿ ಕಳಿಸೀನಿ. ಆಗ ರಾಮ್ ಹೇಳ್ತಾನೆ, ಅಂಬತೆ ಪಕ್ಷಪಾತಃ, ನೀನು ನನ್ನ ಮೇಲೆ ಪ್ರೀತಿ ಪಕ್ಷಪಾತ ತೋರಿಸಿದೆ. ರಾಜ ಆಳೋದು ಭಾಳ ಕಠಿಣ ಕೆಲಸ. ಮುಳ್ಳಿನ ಸಿಂಹಾಸನ ಮೇಲೆ ಕೂತಂಗ. ಆ ಕಠಿಣ ಕೆಲಸ ಯಾರಿಗೆ ಕೊಟ್ಟು? ನಿನ್ನ ಮಗ ಕೊಟ್ಟು. ಏನು ಕಾಡಿನಲ್ಲಿ ವನದಲ್ಲಿ ಆರಾಮ್ಸರಿ ತಿರುಗಾಡಿ ಹಣ್ಣು ಹಂಪಲು ತೊಗೊಂಡು ಮಜಾ ಮಾಡೋ ಕೆಲಸವನ್ನು ನನಗೆ ಕೊಟ್ಟೆ. ನನ್ನ ಮೇಲೆ ನಿನ್ನ ಪ್ರೀತಿ ಹೆಚ್ಚದಂತ ಗೊತ್ತಾಗ್ತದೆ. ನಾನೇ ನಿಂಗೆ ಕ್ಷಮ ಮಾಡಬೇಕು. ನೀನೇ ನನ್ನ ಮೇಲೆ ಆಶೀರ್ವಾದ ಮಾಡು ಅಂತ ಕೊಂಡು ಕೇಳ. ತನ್ನನ್ನು ಕಾಡಿಗೆ ಕಳಿಸಿದವರ ಮೇಲೆ ಎಷ್ಟು ಸಿಟ್ಟು ಬರಬೇಕು ಖರೆ ಅಂತಂದ್ರೆ, ಅವರನ್ನು ನೋಡಿದ ಕ್ಷಣಕ್ಕೇ ಮೈ ದಡ ನಡಗಬೇಕು ಅಷ್ಟು. ಆದರೆ ಇಲ್ಲ,
ಪರಮಾತ್ಮನಲ್ಲಿರ್ತಕ್ಕಂಥ 10ನೇ ಗುಣ ಅಕ್ರೋಧ ಅಂತಿಕೊಂಡಂತೇನದ ಧಾರ್ಮಿಕನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ವೈಶಿಷ್ಟ್ಯತೆ. ನಾನು ಹೇಳಿಕ್ಕೆ ಬಂದೆ, ಆಗ ತಾಟಕ ಅಂತ ಹೇಳಿಕ್ಕೆ ಬಂದೆ. ತಾಟಕನ ಹೆಣ್ಮಗಳು ಕೊಲ್ಲಬಾರದು. ಆಗ ಗುರುಗಳ ಕಡೆ ನೋಡ್ತಾನೆ. ಗುರುಗಳು ಹೇಳ್ತಾರೆ, ಇಲ್ಲ ಕೊಡು, ಕೊಲ್ಬಿಡು. ಗುರುಗಳ ಮಾತು ತನ್ನ ಮಾತಿನ ವಿರುದ್ಧ ಇದ್ರೂ ಕೂಡ ಸಿಟ್ಟು ಬರಲಿಲ್ಲ. ಅವ್ರ ಮಾತು ಕೇಳಬೇಕು ಪದ. ಅಷ್ಟೇ ಅಲ್ಲ, ರಾವಣನಿಗೂ ಯುದ್ಧ ನಡೆದಿತ್ತು. ಯುದ್ಧ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ರಾಮನ ಬಾಣದಿಂದ ರಾವಣನ ರಥ ಮುರಿದು ಹೋಯ್ತು. ರಾವಣನ ಬಿಲ್ಲನ್ನು ಮುರಿದ ರಾಮ. ರಥ ಮುರಿದು ಹೋಗಿ ನೆಲದ ಮೇಲೆ ಬಿತ್ತು. ಆವಾಗ ರಾವಣ, ಆಯ್ತು, ನಾನು ಸೋತಿದ್ದೇನೆ, ನನಗೇನು ಬೇಕಾದ ಮಾಡು ಅಂತ ತಿಳ್ಕೊಂಡ ಕೈ ಮೇಲೆ ಎತ್ಬಿಟ್ಟ. ಆಗ ರಾಮ ಹೇಳ್ತಾನೆ, ಇಲ್ಲ, ನಿರಸ್ತರ ನಾನು ಕೊಲ್ಲೋಂಗಿಲ್ಲ, ವಾಪಸ್ ಹೋಗು, ಏನೇನು ಯಾರನ್ನ ಭೇಟಿ ಆಗಬೇಕು ಭೇಟಿ ಆಗು, ಏನು ತಿನ್ನಬೇಕು ತಿಂದು, ಮತ್ತು ಇನ್ನು ಕೊನೆಗೇನು ಬರ್ತೀನಿ, ಸಾಯ್ಲಿಕ್ಕೆವ. ಅದರಿಂದಾಗಿ ಹೋಗುವಂತ ತಿಳ್ಕೊಂಡು ಮನೆ ಕಳಿಸ್ಕೊಡ್ತಾರೆ. ಅದೇ ಕ್ಷಣಕ್ಕೆ ಅವನನ್ನು ಕೊಲ್ಬೋದಾಗಿತ್ತು. ಈ ರೀತಿ ಅಪಮಾನಿತನಾದ ಮೇಲೆ ಆ ಕಾಲಕ್ಕೆ ರಾವಣ ಆಗ ಕುಂಭಕರ್ಣನ ಎಬ್ಬಿಸ್ತಾನೆ. ಅವನಿಂದ ವಿಚಾರ ಮಾಡಬೇಕು ಅಂತ ತಿಳ್ಕೊಂಡು ಕುಂಭಕರ್ಣ ಮೊದಲು ಒಪ್ಪೋದಿಲ್ಲ. ಆದರೆ ರಾವಣ ಅವನು ಮಾಡಿದ ಉಪಕಾರವನ್ನು ಸ್ಮರಿಸಿ ಅವನ ಅಬ್ಲಿಗೇಷನ್ದಾಗ ಹಾಕ್ತಾನೆ. ಕುಂಭಕರ್ಣ ಬರ್ತಾನೆ. ಕುಂಭಕರ್ಣ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಆಗ ಪರಮಾತ್ಮ ಅವನ ಮೇಲೆ ಸಿಟ್ಟಿಗೆ ಬರೋದಿಲ್ಲ. ಅವನು ಹೇಳ್ತಾನೆ, ನೀನು ನಮಗೆ ಲಂಕಾ ವಿಜಯಕ್ಕೆ ಅಡೆತಡೆ, ಆದ್ದರಿಂದ ನಿನ್ನ ಕೊಲ್ತೀನಿ, ನಿನ್ನ ಬಗ್ಗೆ ನನಗೆ ಯಾವ ಸಿಟ್ಟಿಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ಹೇಳ್ತಾನೆ. ಪರಮಾತ್ಮ ಒಂದು ಕಡೆಯಲ್ಲಿ ಸಿಟ್ಟನ್ನು ತಾನು ತೋರಿಸಿದ್ದ, ಸಿಟ್ಟನ್ನು ನಾಟಕ ಮಾಡಿದ್ದ. ಸಮುದ್ರದ ಹತ್ತಿರ ಬಂದಾಗ ಸಮುದ್ರ ಕೇಳ್ತಾನೆ, ಜಾಗ ಬಿಟ್ಕೊಡು, ನಾನು ಲಂಕಾ ತನಕ ಜಾಗ ಖಾಲಿ ಮಾಡು ಅಂತ ತಿಳ್ಕೊಂಡು. ಅದಕ್ಕೋಸ್ಕರ ರಾಮ ಪ್ರಾಯೋಪೇಶ ನದಿ ದಂಡೆ ಮೇಲೆ ಕೊಡ್ತಾನೆ, ಸಮುದ್ರ ದಂಡೆ ಮೇಲೆ ಕೊಡ್ತಾನೆ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ, ನನ್ನ ಧನುಷ್ಯ ತಾನು. ಹೌದು, ನಮ್ಮ ಸೌಮ್ಯತನವನ್ನು ಯಾರು ಹೇಳಿತಾನ ಅಂತ ತಿಳ್ಕೊಳ್ತಾರೆ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು. 3 ದಿವಸದಿಂದ ಬೇಡ್ತಿದ್ದು ಜಾಗ ಬಿಡಲಿಲ್ಲ, ಕೊಡು ಧನುಷ್, ಆ ವರುಣನನ್ನೇ ಖಲಾಸ್ ಮಾಡಿ ಮುಂದೆ ಹೋಗೋಣ. ಆಗ ಸಮುದ್ರರಾಜ ವರುಣ ಪರಮಾತ್ಮನ ಹತ್ರ ಓಡಿ ಬರ್ತಾನೆ, ಅರ್ಘ್ಯಪಾದ್ಯಾದಿಗಳನ್ನು ತಗೊಂಡು. ಪರಮಾತ್ಮ ಕ್ಷಮಿಸುವಂತ, ಮೊದಲೇ ಯಾಕೆ ಶರಣಾಗತನಾಗಲಿಲ್ಲ ಅಂತ ಕೇಳ್ತಾನೆ. ಆಗ ಮತ್ತು ಸಿಟ್ಟಿನ ನಾಟಕ ಮಾಡಿದ, ಆದರೆ ವರುಣನ ಮೇಲೆ ಸಿಟ್ಟು ಮಾಡಲಿಲ್ಲ. ವರುಣ ಹೇಳ್ದ, ಪರಮಾತ್ಮ, ನಾನು ಬೇಕಂತಲೇ ವಿಲಂಬ ಮಾಡಿದೆ. ಯಾಕೆ? ನಿನ್ನ ಕೀರ್ತಿ ಆ ಚಂದ್ರಕ್ಕೆ ಉಳಿಬೇಕು. ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿದ ಸಾಹಸ ಮಾಡಿದವನು ರಾಮ ಅಂತೇಳಿ ನಿನ್ನ ಗುಣಗಾನ ಜಗತ್ತು ಮಾಡಬೇಕು. ನಾನು ಜಾಗ ಬಿಟ್ಟರೆ ಏನು ಜಾಗ ಬಿಟ್ಟ ರಾಮ ಗೆದ್ದೆ ಏನು ಮಹಾ ಅಂತಕೊಂಡಂತ ಅನ್ಬೋದು. ನಿನ್ನ ಪರಾಕ್ರಮದಕ್ಕೆ ಕಲಂಕ ಬರಬಾರ್ದು. ಆದ್ದರಿಂದಾಗಿ ನೀನೇ ಸಮರ್ಥಿದ್ದಿ, ನನ್ನ ಮೇಲೆ ಸೇತುವೆಯನ್ನು ಕೊಟ್ಟು ನನ್ನ ಬಂಧಿತನನ್ನಾಗಿ ಮಾಡು, ನಿನ್ನ ರಾವಣ ಬಧ ಇತ್ಯಾದಿಗಳ ಅಭಿಲಾಷೆಯನ್ನು ಪೂರೈಸಿಕೊಂತ ಹೇಳ್ತಾರೆ. ಅಂದರೆ ಏನಾಯಿತು? ಒಬ್ಬ ವ್ಯಕ್ತಿ ಧಾರ್ಮಿಕನಾಗಬೇಕಾಗಿದ್ದರೆ ಸುಖ ದುಃಖ ಬಂದರೂ ಕೂಡ ಸಾಧನೆಯಲ್ಲಿ ಮುಂದುವರಿಯಕೆ ಅಂತಕ್ಕಂಥ ಧೃತಿ, ಆನಂತರ ತಮ್ಮನ್ನು ನಿಂದಿಸ್ತಕ್ಕಂಥವರನ್ನು ಕ್ಷಮಿಸುವಿಕೆ, ಎದ್ದು ಕೆಟ್ಟ ಕೆಲಸ ಮಾಡದೇ ಇರುವಿಕೆ, ಅತ್ಯಂತ ಪವಿತ್ರನಾಗಿರುವಿಕೆ,
ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಕ್ಕಂಥ ವ್ಯಕ್ತಿ. ಆನಂತರ ಉತ್ತಮವಾಗಿರ್ತಕ್ಕಂಥ ವಿವೇಕ ಬುದ್ಧಿ, ಧೀ ಅಂತಂತಾರೆ. 8ನೇದ್ದು ವಿದ್ಯಾ, ಮುಕ್ತಿಗೆ ದಾಯಕವಾಗಿರ್ತಕ್ಕಂಥ ವಿದ್ಯೆ. ಸತ್ಯ, ಜಗತ್ತಿನ ಉಪಕಾರಕ್ಕೋಸ್ಕರ ಮಾಡ್ತಕ್ಕಂಥ ಅನೇಕ ಸಮಾಜ ಸೇವೆ. ಅಕ್ರೋಧ, ಸಿಟ್ಟಿನ ಮೇಲೆ ಕಂಟ್ರೋಲ್. ಈ 10 ಗುಣಗಳು ಇದ್ದ ವ್ಯಕ್ತಿ ಧಾರ್ಮಿಕ ಅಂತ ಹಚ್ಕೊಳ್ತಾನೆ. ಮನುಸ್ಮೃತಿ ಹೇಳ್ತಕ್ಕಂಥದ್ದು. ಧೃತಿಕ್ಷಮ ದಮಾಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀಹಿ ವಿದ್ಯಾ ಸತ್ಯಂ ಅಕ್ರೋಧ ದಶಕಂ ಧರ್ಮಲಕ್ಷಣಂ ಅಂತ ಹೇಳ್ತಾನೆ. ಈ ಎಲ್ಲ ಸದ್ಗುಣಗಳು ರಾಮಚಂದ್ರನಲ್ಲಿ ಇವೆ. ನಾನು ಹೇಳಿದ ಭಾಳ ಕಡಿಮೆ, ಅತಿ ಹೆಚ್ಚು ಇವೆ. ಯಾಕೆ? 24,000 ಶ್ಲೋಕದ ವಾಲ್ಮೀಕಿ ರಾಮಾಯಣದ ಕೆಲವು ಘಟನೆ ನಿಮಗೆ ಹೇಳಿದೆ. ಆದರೆ 24,000 ಬಿಟ್ಬಿಡಿ, 100 ಕೋಟಿ ಶ್ಲೋಕಾತ್ಮಕವಾಗಿರ್ತಕ್ಕಂತಹ ಮೂಲ ರಾಮಾಯಣ ಅಂತಿದೆ. ಹಯಗ್ರೀವ ದೇವರು ದೇವತೆಗಳು ಉಪದೇಶ ಮಾಡ್ತಾರೆ. ಅಲ್ಲಿ ರಾಮನ ಮಹಿಮೆ ಎಷ್ಟಿರಬೇಕು ಅಂತ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ. ಆದ್ದರಿಂದಾಗಿ ದಿನಾಲು ರಾಮನನ್ನು ನೆನೆಸಿ ನಾವು ಹೆಚ್ಚಿಗೆ ಧಾರ್ಮಿಕರಾಗಲಿಕ್ಕೆ ನಾವು ಪ್ರಯತ್ನಿಸೋಣ. ಪರಮಾತ್ಮ ನಮ್ಮ ಮೇಲೆ ಅನುಗ್ರಹಿಸಲಿ. ಆದ್ದರಿಂದಾಗಿ ಇವತ್ತಿನ ಸೇವೆಯನ್ನು ಪರಮಾತ್ಮನಿಗೆ ನಾನು ಸಮರ್ಪಣೆ ಮಾಡ್ತೇನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನ್ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನ್ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣ.